ಯಾಕೆ ನಾನು ಪ್ರಾರ್ಥಿಸಬೇಕು ಗೊತ್ತಾ? ಫಸ್ಟ್ ಹೇಳ್ರಿ, ಪ್ರಾರ್ಥನೆ ದೇವರನ್ನ ಆಕರ್ಷಿಸ್ತದೆ. ಎಲ್ಲ ಹೇಳ್ರಿ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಈ ದಿನ ನನಗೆ ಪ್ರೇರೇಪಣೆ ಆದಂತ ವಿಷಯ ಇದೆ. ಯಾವುದು? ಪ್ರಾರ್ಥನಾ ಜೀವಿತದ ಪ್ರಾಧಾನ್ಯತೆ. ಜನರು ಎಲ್ಲ ಮಾಡ್ತಾರೆ, ಆದ್ರೆ ಒಂದು ವಿಷಯದಲ್ಲಿ ಬಹಳ ಸಮಸ್ಯೆ ಆಗ್ತದೆ ಅವ್ರಿಗೆ. ಯಾವ್ದಂದ್ರೆ ಪ್ರಾರ್ಥನೆ. ಎಲ್ಲದರಲ್ಲಿ ಆಸಕ್ತಿ ಬಹಳ ಇರ್ತದೆ, ಆದ್ರೆ ಒಂದರಲ್ಲಿ ಆಸಕ್ತಿ ಬಹಳ ಜನರಿಗೆ ಇರುವುದಿಲ್ಲ, ಪ್ರಾರ್ಥನೆ. ಸೊ ಹಾಗಾಗಿ ಇವತ್ತು ನಿಮಗೆ ಪ್ರಾರ್ಥನೆ ಬಗ್ಗೆನೇ ನಾವು ಮಾತಾಡ್ತೇವೆ. ಆರಾಧನೆ ಮುಗಿದ ಮೇಲೆ ಪ್ರೇಯರ್ ಬಗ್ಗೆ ಹೇಳಿದ್ರು, ನಾನು ಪ್ರೇಯರ್ ಬಗ್ಗೆನೇ ಇವತ್ತು ನಿಮ್ ಜೊತೆಗೆ ಮಾತಾಡ್ತೇನೆ. ಯಾಕೆಂದ್ರೆ ಇದು ಅವಶ್ಯಕ, ಇದೇ ಇಂಪಾರ್ಟೆಂಟ್, ಇದೇ ಪ್ರಾಮುಖ್ಯ. ಯಾರಿಗೆ ಅಂದ್ರೆ ಪ್ರತಿಯೊಬ್ಬ ಯೇಸು ಸ್ವಾಮಿಯನ್ನ ನಂಬಿದಂತ ವಿಶ್ವಾಸಿ. ಓಕೆ, ಸೊ ಇಲ್ಲಿ ಒಂದು ವಾಕ್ಯ ಇದೆ, ನಾವು ವಾಕ್ಯ ಓದಿಕೊಳ್ಳೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ ತೆಗಿರಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ. ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡು ಬೋರ್ಡ್ ಅಲ್ಲಿ ಇದೆ, ನೀವು ಓದ್ಬೋದು. ಬೈಬಲ್ ತಗೊಂಡ್ ಬರ್ದೇ ಇದ್ದವರು ನೀವು ಬೋರ್ಡ್ ಅಲ್ಲಿ ನೋಡಿ ಓದಿ. ಓಕೆ, ಯಾರಾದ್ರೂ ಒಬ್ರು ಓದ್ತೀರಾ? ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಎಸ್, ಸಿ ಇಲ್ಲಿ ಏನಿದೆ ಅಂದ್ರೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಸಿ, ಬೈಬಲ್ ಅಲ್ಲಿ ಹೇಳ್ತದೆ ತಪ್ಪದೆ ಪ್ರಾರ್ಥನೆ ಮಾಡ್ರಿ. ಕಂಟಿನ್ಯೂ ಅರ್ನೆಸ್ಟ್ಲಿ ಇನ್ ಪ್ರೇಯರ್, ಬಿ ವಿಜಿಲೆಂಟ್ ಇನ್ ಇಟ್. ಅಂದ್ರೆ ಎಚ್ಚರವಾಗಿರ್ರಿ, ಅದರಲ್ಲಿ ಆಲಸ್ಯತನ ತೋರಿಸ್ಬೇಡ್ರಿ. ಅದಕ್ಕಾಗಿ ತಪ್ಪದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಯಾವ ದಿನವೂ ಕೂಡ, ಯಾವ ಗಳಿಗೆಯೂ ಕೂಡ ಮಿಸ್ ಮಾಡದೆ ಪ್ರಾರ್ಥನೆ ಮಾಡ್ರಿ. ನಾವೆಲ್ಲ ಪ್ರೇಯರ್ ಮಾಡ್ತೇವ್ರಿ, ಯಾರು ಮಾಡುದಿಲ್ಲ ಅಂತ ನಾನು ಹೇಳುದಿಲ್ಲ, ಆದ್ರೆ ತಪ್ಪದೆ ಮಾಡುದಿಲ್ಲ. ಹೌದಲ್ಲ? ಪ್ರೇಯರ್ ಮಾಡೇ ಮಾಡ್ತೀರಿ, ಇಲ್ಲಿದ್ದವ್ರು ಎಲ್ಲರೂ ಪ್ರಾರ್ಥಿಸ್ತಾರೆ. ಬಟ್ ನಮ್ಮ ಪ್ರಾರ್ಥನೆ ಹೇಗಿರ್ತದಂದ್ರೆ, ನಮ್ಮ ಅವಶ್ಯಕತೆಗಳು ಬಂದಾಗ, ನಮಗೆ ಮನಸ್ಸು ಬಂದಾಗ, ಅಥವಾ ಯಾರಾದ್ರೂ ದೇವ ಜನರ ಜೊತೆಗೆ ಹೋದಾಗ ನಾವು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಬೈಬಲ್ ಹಂಗೆ ಹೇಳುದಿಲ್ಲ. ಪ್ರೇಯರ್ ತಪ್ಪದೆ ಪ್ರಾರ್ಥನೆ ಮಾಡಿ. ಇಟ್ ಮೀನ್ಸ್ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಮ್ಮ ಉಸಿರಾಗಿರ್ಬೇಕಂತ. ಅಂದ್ರೆ ಅದೇ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ, ಅದನ್ನೇ ನಾವು ಬಿಡ್ತೇವೆ. ಒಂದ್ ತಿಳ್ಕೊಡ್ರಿ, ನೀವೇನಾದ್ರೂ ದೇವರಿಂದ ಹೊಂದಬೇಕಾದ್ರೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಸುಮ್ಮನೆ ಎಲ್ಲ ಸಿಗುವುದಿಲ್ಲ. ನೋಡ್ರಿ, ನಿಮ್ಮ ಅಕೌಂಟ್ ಅಲ್ಲಿ ಹಣ ಇದೆ ಅಂತ ತಿಳ್ಕೊಡ್ರಿ. ಏನಿದೆ? ನಿಮ್ಮ ಅಕೌಂಟ್ ಅಲ್ಲಿ ಹಣ ಇದೆ. ನಿಮ್ಮ ಅಕೌಂಟ್ ಅಲ್ಲಿರುವಂತ ಹಣವನ್ನ ನಿನಗೆ ಬೇಕಂತ ಹೇಳಿದ್ರೆ ನೀನ್ ನೇರವಾಗಿ ಹೋಗಿ ಮ್ಯಾನೇಜರ್ಗೆ ನನ್ನ ಅಕೌಂಟ್ ಅಲ್ಲಿ ದುಡ್ಡಿದೆ ಕೊಡಪ್ಪ ಅಂದ್ರೆ ಕೊಡ್ತಾನ ಅವನು? ಇಲ್ಲ. ಅದಕ್ಕೆ ಆದಂತ ಒಂದು ಪ್ರೋಟೋಕಾಲ್ ಇದೆ. ಏನು? ನೀನು ಹೋಗ್ಬೇಕು, ಆ ಸ್ಲಿಪ್ ಅನ್ನ ತುಂಬಬೇಕು,
ಲೈನ್ ಅಲ್ಲಿ ನಿಂತ್ಕೋಬೇಕು, ಕ್ಯಾಶಿಯರ್ ಕಡೆ ಹೋಗಿ ಕೊಡ್ಬೇಕು, ಕ್ಯಾಶಿಯರ್ ನಿನ್ನ ಅಕೌಂಟ್ ಅನ್ನ ಪರಿಶೀಲನೆ ಮಾಡಿ ನಿನಗೆ ಹಣ ಕೊಡ್ತಾನೆ. ಕರೆಕ್ಟಾ? ಸುಮ್ನೆ ನಿನ್ನ ಅಕೌಂಟ್ ಅಲ್ಲಿ ನನಗೆ ಹಣ ಇದೆ ಮ್ಯಾನೇಜರ್ಗೆ ಹೋಗಿ ಹೇಳಿ ಕೊಡುದಿಲ್ಲ. ಪ್ರೋಟೋಕಾಲ್ ಇದೆ. ಸೇಮ್ ದೇವರು ನಮ್ಗೆಲ್ಲರಿಗೂ ಪ್ರಾಮಿಸ್ಗಳು, ವಾಗ್ದಾನಗಳನ್ನ ಮಾಡಿದಾರ. ಬೈಬಲ್ ಅಲ್ಲಿ ಎಷ್ಟೋ ಸಾವಿರಾರು ವಾಗ್ದಾನಗಳಿದೆ. ಬಟ್ ಆ ಎಲ್ಲಾ ವಾಗ್ದಾನಗಳು ಸಿಗುದಿಲ್ರಿ ಒಂದೇ ಸಾರಿ. ಸಿಗ್ತದ? ಅದಕ್ಕೆ ಅದಂತ ಒಂದು ಪ್ರೋಟೋಕಾಲ್ ಇದೆ. ದೇವರು ಮಾಡಿದ ವಾಗ್ದಾನಗಳನ್ನ ಹೊಂದಿಕೊಳ್ಬೇಕಾದ್ರೆ ಒಂದು ಪ್ರೋಟೋಕಾಲ್ ಇದೆ, ಒಂದು ನಿಯಮ ಇದೆ. ಆ ನಿಯಮನೇ ಪ್ರಾರ್ಥನೆ. ಪ್ರಾರ್ಥನೆ ಮೂಲಕನೇ ದೇವರ ವಾಗ್ದಾನಗಳನ್ನ ನೀನು ಪಡ್ಕೊಳ್ಳಿಕ್ ಸಾಧ್ಯ. ವಿತೌಟ್ ಪ್ರೇಯರ್ ಯು ಕ್ಯಾಂಟ್ ಹ್ಯಾವ್ ಪ್ರಾಮಿಸಸ್. ಪ್ರಾರ್ಥನೆ ಇಲ್ಲದೆ ವಾಗ್ದಾನಗಳು ಬರುವುದಿಲ್ಲ. ಸುಮ್ಮನೆ ದೇವರು ವಾಗ್ದಾನ ಮಾಡಿದ್ರೆ ನಾನು ಬಂದ್ಬಿಡ್ತಾ ನನ್ನ ಲೈಫಲ್ಲಿ ಬರೋಲ್ಲ ಪ್ರಿಯ. ಅದಕ್ಕೊಂದು ಪ್ರೋಟೋಕಾಲ್ ಇದೆ. ಅದು ಏನು? ಅದಕ್ಕೆ ಯಾವುದಂತ ಕರಿತೀವಿ? ಅದೇ ಪ್ರಾರ್ಥನೆ. ಸೊ ಅದಕ್ಕೋಸ್ಕರ ನಾನು ಹೇಳುದು ಒಂದೇ ನಿಮಗೆ, ಪ್ರಾರ್ಥನೆ ನಿಮ್ ಲೈಫಲ್ಲಿ ಹೆಂಗಿದೆ ಟೆಸ್ಟ್ ಮಾಡಿ. ಅದಕ್ಕೆ ಇಲ್ಲಿ ಬರ್ದೇನೆ, ಪ್ರೇ ವಿತ್ ಸೀರಿಯಸ್ನೆಸ್. ಅಲ್ಲಿ ಎಚ್ಚರವಾಗಿರೋದು ಅರ್ಥ ಏನಂದ್ರೆ ಸೀರಿಯಸ್ ಇರ್ಬೇಕು ಪ್ರಾರ್ಥನೆ. ನೀವು ಅರ್ಥ ಮಾಡ್ಕೊಡ್ರಿ. ಚೆಕ್ ಯುವರ್ ಪ್ರೇಯರ್ ಅಕೌಂಟ್ ಅಂತ ಹೇಳಿದೆ. ಯಾಕೆ? ನಿಮ್ಮ ಅಕೌಂಟ್, ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ್ರೆ ಎಷ್ಟು ದುಡ್ಡು ಇದೆ ಅಂತ ನಿಮ್ಗೆ ಗೊತ್ತಿದೆಯಾ? ಇದೆಯಲ್ರಿ? ಮಾತಾಡ್ರಿ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆ ನಿಮ್ಗೆ ಗೊತ್ತಿದೆಯಾ? ನಿಮ್ಮ ಪ್ರೇಯರ್ ಅಕೌಂಟ್ ಅಲ್ಲಿ ಎಷ್ಟು ಪ್ರೇಯರ್ ಇದೆ? ಪರಲೋಕದಲ್ಲಿ ಒಂದು ಅಕೌಂಟ್ ಇದೆ. ಯಾವುದಂದ್ರೆ ನಿನ್ನ ಪ್ರಾರ್ಥನೆ ಅಕೌಂಟ್. ನೀವು ಹೇಳ್ರಿ, ಎಷ್ಟಿರ್ಬೋದು ನಿಮ್ಮ ಅಕೌಂಟ್ ನಿಮ್ಮ ಪರಲೋಕದಲ್ಲಿ? ಕಷ್ಟ ಅಲ್ಲ ಹೇಳೋಕೆ. 1,000 ರೂಪಾಯಿ ಇರ್ಬೋದಾ ಅಕೌಂಟ್? 1,000 ಪ್ರಾರ್ಥನೆಗಳು ಇರ್ಬೋದಾ ನಿಮ್ದು? 1,000 ಸಾರಿ ಮಾಡಿದ ಪ್ರಾರ್ಥನೆ ಅಕೌಂಟ್ ಇರ್ಬೋದಾ? ಮಾತಾಡ್ರಿ. ಯಾರ್ದಾರ ಇರ್ಬೋದಾ? 1,000 ಸರಿ ನಾನು ಪ್ರೇಯರ್ ಮಾಡಿದ್ದೇನೆ. ಓಕೆ, 1,000 ರೂಪಾಯಿ ಇದೆ ಅಂತ ಹೇಳ್ಕೊಡ್ರಿ ಪ್ರೇಯರ್ ಅಕೌಂಟ್. ಬಟ್ ನಾವು ಪ್ರಾರ್ಥನೆಯಲ್ಲಿ ಏನ್ ಕೇಳ್ತಿದ್ವಿ? ದೇವರೇ ನಂಗೊಂದು ದೊಡ್ಡ ಮನೆ ಕೊಡು, ದೇವರೇ ನನಗೆ ಒಂದು ಬೈಕ್ ಕೊಡು, ದೇವರೇ ನಂಗೊಂದು ಕಾರ್ ಕೊಡು. ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ 1,000 ರೂಪಾಯಿ ಇದ್ರೆ ನಿಮಗೆ ಬ್ಯಾಂಕ್ನವ್ರು ಕಾರ್ ಕೊಡ್ತಾರ? ಹೋಗ್ಲಿ, ಕಾರ್ ಕೊಡ್ಲಿಕ್ಕೆ ಲೋನರ್ ಕೊಡ್ತಾರ? ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ 1,000 ರೂಪಾಯಿ ಇದೆ, ನಿಮ್ಗೆ ಕಾರ್ ತಗೊಳ್ಳೋ ಆಸೆ ಇತ್ತು, ಬ್ಯಾಂಕ್ನವ್ರಿಗೆ ಹೋಗಿ ನಾನು ಕಾರ್ ತಗೋಬೇಕ್ರಿ, ನಾನು 1,000 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇದೆ, ನಂಗೆ ಲೋನ್ ಕೊಡೋದ್ರೆ ಕೊಡ್ತಾರೇನ್ರಿ? ಕೊಡೋದಿಲ್ಲ. ಕೊಡ್ತಾರ? ನೋ. ಹಾಗಾದ್ರೆ ನಮ್ಮ ಪ್ರೇಯರ್ ಅಕೌಂಟ್ ಅಲ್ಲಿ 1,000 ಪ್ರಾರ್ಥನೆ ಇಲ್ಲ, ಬಟ್ ನಾವು ಪ್ರಾರ್ಥನೆಯಲ್ಲಿ ಏನ್ ಕೇಳ್ಕೊಳ್ತೇವಿ? ಲಕ್ಷಾನುಗಟ್ಲೆ ಬೆಲೆ ಬಾಳುವಂತದ್ದು. ಹೆಂಗೆ ಕೊಡ್ತಾರೆ? ನಿಮ್ಮ ಅಕೌಂಟ್ ಅಲ್ಲಿ ಇಲ್ಲ. ನಿನ್ನ ಅಕೌಂಟ್ ಅಲ್ಲಿ ಇರೋದೇ ನಿನಗೆ ಕೊಡ್ತಾರೆ ಬ್ಯಾಂಕ್ನವರು. ಪರಲೋಕದಲ್ಲಿ ನಿನ್ನ ಅಕೌಂಟ್ ಗಂಟು ಎಲ್ಲಿದೆ? ಅದಕ್ಕೆ ಹೇಳ್ತಾರೆ, ಭೂಲೋಕದಲ್ಲಿ ಗಂಟು ಮಾಡ್ಬೇಡ್ರಿ, ಪರಲೋಕದಲ್ಲಿ ಗಂಟು ಮಾಡ್ರಿ. ಪರಲೋಕದಲ್ಲಿ ಗಂಟಲ್ಲಿ ಅಮೌಂಟೇ ಇಲ್ಲ. ದೇವ್ರಿಗೆ ಕೇಳ್ತಾ ಇದ್ದೀವಿ, ಕೊಡು ಸ್ವಾಮಿ, ಕೊಡು ಸ್ವಾಮಿ. ಅದಕ್ಕೆ ಹೇಳಿದೆ, ಚೆಕ್ ಯುವರ್ ಪ್ರೇಯರ್ ಅಕೌಂಟ್. ಅರ್ಥ ಮಾಡ್ಕೊಡ್ರಿ. ಜನರಿಗೆ ಎಲ್ಲದರಲ್ಲೂ ದಾಹ ಇದೆ, ಆಸಕ್ತಿ ಇದೆ. ಆದ್ರೆ ಪ್ರಾರ್ಥನೆ ಮಾಡುವಾಗ ಮಾತ್ರ ಅವರಲ್ಲಿ ಏನಿಲ್ಲ, ಒಂದು ದಾಹ ಕಾಣ್ತಾ ಇಲ್ಲ, ಆಸಕ್ತಿ ಕಾಣ್ತಾ ಇಲ್ಲ. ಒಂದು ವೇಳೆ ನಿಮಗೆ ಹಸಿವೆ ಆಗ್ತಾ ಇಲ್ಲ ಅಂತ ತಿಳ್ಕೊಡ್ರಿ. ಎಷ್ಟೇ ಮನೇಲಿ ಚೆನ್ನಾಗಿ ಅಡಿಗೆ ಮಾಡಿದ್ರು ನಿನಗೆ ಯಾಕೋ ಹಸಿವೆನ ಆಗ್ತಾ ಇಲ್ಲ ಅಂದಾಗ ನೀನೇನ್ ಮಾಡ್ತೀವಿ? ವೈದ್ಯರ ಬಳಿಗೆ ಹೋಗಂತ. ಹೌದಾ? ಡಾಕ್ಟರ್ ಹೇಳ್ತಾರ ಹಸಿವೆ ಆಗಿಲ್ಲ ಅಂದಾಗ ಏನೋ ಸಮಸ್ಯೆ ಇದೆ ಹೇಳ್ತಾರ. ಹಸಿವೆ ಆಗದಿದ್ರು ಸಮಸ್ಯೆ, ಯಾವ ರೋಗ ಬಂತೇನೋ ದೊಡ್ಡದು ಅಂತ. ಕರೆಕ್ಟಾ? ಹಾಗಾದ್ರೆ ಪ್ರಾರ್ಥನೆ ಮಾಡ್ಬೇಕೆಂಬ ಹಸಿವಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು ನಿನ್ನ ಆತ್ಮಕ್ಕೂ ಏನೋ ರೋಗ ಹಿಡಿದಿದೆ, ಏನೋ ದೊಡ್ಡ ಸಮಸ್ಯೆ ನಿನ್ನ ಆತ್ಮದಲ್ಲಿದೆ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮ್ಗೆ? ಶರೀರಕ್ಕೆ ಹೇಗೆ ಹಸಿವು ಆಗುವುದಿಲ್ಲ, ಆಗದಿದ್ದಾಗ ಹೇಗೆ ಶರೀರದಲ್ಲಿ ಏನೋ ಸಮಸ್ಯೆ ಅಂತ ತಿಳ್ಕೊಳ್ತೀರಿ, ಹಾಗೆ ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹಸಿವು ಆಗ್ತಾ ಇಲ್ಲ, ಮನಸ್ಸೇ ಬರ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಬೇಕಂತ ಅನಿಸ್ತಾನೆ ಇಲ್ಲ ಅಂದ್ರೆ ತಿಳ್ಕೊಡ್ರಿ, ಏನೋ ಸಮಥಿಂಗ್ ಪ್ರಾಬ್ಲಮ್, ಏನೋ ನಿನ್ನ ಆತ್ಮದಲ್ಲಿ ಕೂಡ ಸಮಸ್ಯೆ ಇದೆ. ಅದಕ್ಕೆ ನಾನು ಹೇಳುದು ಒಂದೇ, ನೀವೇನಾದ್ರೂ ಮಿಸ್ ಮಾಡ್ರಿ, ಆದ್ರೆ ಪ್ರಾರ್ಥನೆ ಮಾಡೋದನ್ನ ಮಾತ್ರ ಮಿಸ್ ಮಾಡ್ಬೇಡಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಮತ್ತಾಯನ ಸುವಾರ್ತೆ 6:6, ನೀವು ಏಕಾಂತ ಕೋಣೆ ಒಳಗಡೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿಮ್ಮ ದೇವರನ್ನ ಪ್ರಾರ್ಥನೆ ಮಾಡ್ರಿ. ಯಾಕೆ ಗೊತ್ತಾ? ಎವ್ರಿ ಬಿಲೀವರ್ ಮಸ್ಟ್ ಹ್ಯಾವ್ ಹಿಸ್ ಸೀಕ್ರೆಟ್ ಲೈಫ್ ಆಫ್ ಪ್ರೇಯರ್.
ಪ್ರತಿಯೊಬ್ಬ ದೇವ ಮನುಷ್ಯನಿಗೆ, ಯೇಸು ಸ್ವಾಮಿ ನಂಬಿದಂತ ವ್ಯಕ್ತಿಗೆ ಪ್ರಾರ್ಥನೆ ಎಂಬ ರಹಸ್ಯ ಜೀವಿತ ಇರ್ಬೇಕು. ದೇವರೊಟ್ಟಿಗೆ ಕಳೆಯುವಂತ. ನಮ್ ಸಮಸ್ಯೆ ಏನ್ರಿ, ಬೇರೆ ಸೀಕ್ರೆಟ್ ಲೈಫ್ ಬಾಳ ಇದೆ, ಪ್ರಾರ್ಥನೆ ಸೀಕ್ರೆಟ್ ಲೈಫ್ ಇಲ್ಲ. ಏಕಾಂತ ಕೋಣೆ ಒಳಗಡೆ ಅಂದ್ರೆ ನಿಮಗೂ ದೇವ್ರಿಗಷ್ಟೇ ರಿಲೇಶನ್ಶಿಪ್ ಇರ್ಬೇಕು. ಬಾಗಿಲನ್ನು ಮುಚ್ಚಿಕೊಳ್ಳ ಅಂತ ಹೇಳ್ತಾರೆ. ಬಾಗಿಲು ಮುಚ್ಚೋದ ಅರ್ಥ ಏನು? ಡಿಸ್ಟರ್ಬ್ ಆಗ್ಬಾರ್ದು ಅಂತ, ಹೌದಾ? ಯಾರು ಬರಬಾರ್ದು ಒಳಗಡೆ ಅಂತ. ನೀವು ಮನೆ ಬಾಗಿಲು ಮುಚ್ತೀರಿ, ಅದ್ರ ಹೃದಯದ ಬಾಗಿಲು ಯಾವ್ದು ಮುಚ್ತೀರಿ? ದೇವ್ರ ವಾಕ್ಯ ಹೇಳಿದೆ ಅಂತೇಳಿ ಬೆಡ್ರೂಮ್ ಬಾಗಿಲು ಮುಚ್ತೀರಿ. ಒಳಗೆ ಏನ್ ಮಾಡ್ತೀರಿ ಯಾರಿಗೂ ಗೊತ್ತಿಲ್ಲ. ಮೊಬೈಲ್ ಬಾಗಿಲು ಮುಚ್ತೀರಾ ಪ್ರೇಯರ್ ಮಾಡುವಾಗ? ಪ್ರೇಯರ್ ಮಾಡ್ತಿರ್ತೀರಿ, ಅಲ್ಲೇ ರಿಪ್ಲೈ ಮಾಡ್ತಿರ್ತೀರಿ. ಪ್ರೇಯರ್ ಮಾಡ್ತಿರ್ತೀರಿ, ಅಲ್ಲೇ ಫೋನ್ ರಿಸೀವ್ ಬರ್ತದೆ, ಅಲ್ಲೇ ಅದೇ ಟೈಮ್ ಅಲ್ಲೇ ಏನಾರ ಬರ್ತದೆ. ಅರ್ಥ ಏನು? ನಿನಗೂ ದೇವರಿಗೂ ಮಧ್ಯದಲ್ಲಿ ಅಡ್ಡಿಪಡಿಸು ಎಲ್ಲವನ್ನ ಮುಚ್ಚಾಕ್ರಿ ಅಂತ ಹೇಳ್ತಾರೆ. ಅದನ್ನ ನಾವು ಮಾಡೋದಿಲ್ಲ. ಪ್ರಾರ್ಥನೆ ನಮ್ಮ ಲೈಫಲ್ಲಿ ಬಹಳ ಅವಶ್ಯಕತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯಾರಾದ್ರೂ ಬಾಧೆ ಪಡುವನಿದ್ದಾನೋ ಅವನ್ ಏನ್ ಮಾಡ್ಬೇಕಂತ ನೋಡ್ರಿ, ಓದ್ರಿ ಜೇಮ್ಸ್ 5:30. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ದೇವರನ್ನ ಪ್ರಾರ್ಥಿಸಲಿ ಅಂತ ಹೇಳ್ತಾರೆ ಹೊರತು ಬಾಧೆ ಬಂದಾಗ ಅಳ್ರಿ ಅಂತ ಹೇಳ್ತಿಲ್ಲ. ಬಾಧೆ ಪಡುವನಂದ್ರೆ ಇಂಗ್ಲಿಷ್ ಹೇಳ್ತಾ, ಇಫ್ ಎನಿ ಅಮಾಂಗ್ ಯು ಅಫ್ಲಿಕ್ಟೆಡ್ ಮೀನ್ಸ್ ಟ್ರಬಲ್ಡ್. ಸಮಸ್ಯೆಗಳು ಬಂದಿದ್ಯಾ? ಸಮಸ್ಯೆಲಿ ಹೋಗ್ತಾ ಇದ್ದೀರಾ? ಸಮಸ್ಯೆಯಲ್ಲಿ ಬಂದಾಗ ಅಳಬೇಡ್ರಿ, ಅಳ್ರಿ ಅಂತ ಹೇಳ್ತಾ ಇಲ್ಲ. ಸಮಸ್ಯೆ ಬಗ್ಗೆ ಮಾತಾಡಂತ ಹೇಳ್ತಾ ಇಲ್ಲ. ನಮ್ ಸಮಸ್ಯೆ ಏನ್ ಗೊತ್ತಾ? ಸಮಸ್ಯೆ ಬಾಳ್ ಬಂದ ಬರೀ ಸಮಸ್ಯೆ ಬಗ್ಗೆನೇ ಮಾತಾಡ್ತೇವೆ. ಕಷ್ಟ ಬಂತ ಕಷ್ಟದ ಬಗ್ಗೆನೇ ಮಾತಾಡ್ತೇವೆ. ದೇವ್ರ ವಾಕ್ಯ ಹಂಗೆ ಹೇಳುದಿಲ್ಲ. ಕಷ್ಟ ಬಂತ, ಕಷ್ಟದಲ್ಲಿದ್ದೀರಾ, ಸಮಸ್ಯೆಯಲ್ಲಿದ್ದೀರಾ, ಬಾಧೆಗಳಲ್ಲಿದ್ದೀರಾ. ಬಾಧೆ ಅಂದ್ರೆ ಅದೇ ಕಷ್ಟ, ಚಿಂತೆ, ರೋಗ, ಇದ್ರಲ್ಲಿದ್ದೀರಾ. ಹಾಗಾದ್ರೆ ಅವನು ಏನ್ ಮಾಡ್ಲಿ? ಅವನು ದೇವರನ್ನ ಪ್ರಾರ್ಥಿಸಿ. ಯಾಕೆ? ಚಿಂತೆ ಮಾಡಿದ್ರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಕಷ್ಟ ಬಂದಾಗ ಕಷ್ಟದ ಬಗ್ಗೆನೇ ಮಾತಾಡ್ತಾ ಇದ್ರೆ ಕಷ್ಟ ದೂರ ಆಗುದಿಲ್ಲ. ಹಾಗಾದ್ರೆ ಕಷ್ಟ ಯಾವಾಗ ಸಮಸ್ಯೆಗಳು ಬಗೆಹರಿತದೆ ಅಂದ್ರೆ ಪ್ರಾರ್ಥನೆ ಮಾಡು. ಎಷ್ಟು ಸಮಸ್ಯೆ ಇದೆಯಲ್ಲ ನಮ್ಮ ಲೈಫ್ಗಳಲ್ಲಿ. ಇಷ್ಟು ಸಮಸ್ಯೆಗಳಿದ್ರೆ ದೇವರು ಅದಕ್ಕೆ ಒಂದು ಪರಿಹಾರ ಇಟ್ಟಿದ್ದಾರೆ, ಪ್ರಾರ್ಥನೆ ಮಾಡು. ಅದನ್ನೇ ಮಾಡುದಿಲ್ಲ ನಾವು. ಬ್ಯಾಂಕ್ ಖಾಲಿ, ಪ್ರಾರ್ಥನೆ ಮಾಡುದಿಲ್ಲ, ಮತ್ತೋಗಿ ಸಾಲ ಮಾಡುದು. ಸಾಲ ಜಾಸ್ತಿ ಆಗ್ತಾ ಇದೆ, ಪ್ರಾರ್ಥನೆ ಮಾಡುದಿಲ್ಲ, ಮತ್ತೊಂದ್ ಕಡೆ ಹೋಗಿ ಸಾಲ ಮಾಡುದು. ಪರಿಹಾರ ದೇವರು ಕೊಟ್ಟಿದ್ದಾರೆ. ಸಮಸ್ಯೆ ಬರ್ತಾ ಇದೆಯಾ, ಕಷ್ಟ ಬರ್ತಾ ಇದೆಯಾ, ಅವನು ದೇವರನ್ನ ಪ್ರಾರ್ಥಿಸಲಿ. ಬಟ್ ನಾವು ದೇವರನ್ನ ಪ್ರಾರ್ಥನೆ ಮಾಡುದಿಲ್ರಿ. ಅದ್ರ ಬದಲಾಗಿ ಏನ್ ಮಾಡ್ತೇವಿ? ಪ್ರಾರ್ಥನೆ ಮಾಡುದಿಲ್ಲ. ಪ್ರಾರ್ಥನೆ ಬದಲು ಕಂಪ್ಲೇಂಟ್ ಗಳನ್ನ ಹೇಳ್ತೇವೆ ಬಹಳ. ಅದಕ್ಕೆ ಇಲ್ಲಿ ನಾನು ಬರ್ದಿದ್ದೆ ಏನ್ ಗೊತ್ತಾ? ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ಪ್ಲೀಸ್ ಪ್ರೇ, ಪ್ಲೀಸ್ ಪ್ರೇ. ಬಟ್ ನಾವೇನ್ ಮಾಡ್ತೇವೆ ಹೇಳ್ರಿ? ಕಷ್ಟ ಬಂದಾಗ ಫೋನ್ ಮಾಡ್ತೇವೆ. ಯಾರಿಗೆ? ಯಾರು ಪ್ರಾರ್ಥನೆ ಮಾಡ್ತಾರೆ ಗೊತ್ತಿರ್ತದೆ ಚರ್ಚಲ್ಲಿ, ಅವ್ರಿಗೆ ಪ್ರಾರ್ಥನೆ ಫೋನ್ ಮಾಡಿ ನನಗೋಸ್ಕರ ಪ್ರೇಯರ್ ಮಾಡಿ, ನನಗೋಸ್ಕರ ಪ್ರೇಯರ್ ಮಾಡಿ. ನಿಮ್ಗೆ ಗೊತ್ತಾ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಅಂದ್ರೆ ನೀನು ಅನ್ಕೋತಾ ಇದ್ದೀನಿ ನಾನು ಬಹಳ ವೀಕು, ನೀವು ನನಗೋಸ್ಕರ ಪ್ರೇಯರ್ ಮಾಡಿ. ಹಲೋ, ಅರ್ಥ ಆಗ್ತದೆ ನಾನು ಹೇಳಿದ್ದು? ಅದಕ್ಕೆ ಹೇಳಿದ್ದೇನೆ, ಪ್ರೇ ಫಾರ್ ಮೀ ಮೇಕ್ಸ್ ಯು ವೀಕ್ ಪರ್ಸನ್. ಅಂದ್ರೆ ಯಾವಾಗ ನನಗಾಗಿ ನೀವು ಪ್ರೇಯರ್ ಮಾಡ್ರಿ ಅಂತ ಹೇಳ್ತಿರಲ್ಲ, ನಿನ್ನಷ್ಟ ಬಲಹೀನ ಯಾರಿಲ್ಲ ಅಂತ. ನೀನ್ ಹೇಳ್ಬೇಕು ನಾನು ಪ್ರೇಯರ್ ಮಾಡ್ತೀನಿ, ಯಾವ್ದಾರು ರಿಕ್ವೆಸ್ಟ್ ಕೊಡಂತ. ನಾವ್ ಹಂಗೆ ಹೇಳುದಿಲ್ಲ, ನನಗಾಗಿ ಪ್ರೇಯರ್ ಮಾಡ್ರ, ಸ್ವಲ್ಪ ಬಹಳ ಕಷ್ಟ, ಮನೇಲಿ ಬಹಳ ಸಮಸ್ಯೆ. ಅಲ್ಲಿ ಮೇಲೆ ಏನಿದೆ? ಬಾಧೆ ಪಡುವನಿದ್ದಾನೋ ಪ್ರೇಯರ್ ರಿಕ್ವೆಸ್ಟ್ ಕೊಡ್ರಿ, ಬರ್ತದ? ಪ್ರಾರ್ಥನಾ ಬೇಡಿಕೆಗಳನ್ನ ಕೊಡ್ರಿ, ಬರ್ತದ? ಏನ್ ಮಾಡ್ಬೇಕು? ಯಾರಿಗೆ ಕಷ್ಟ ಇದೆ ಅವನು ಪ್ರಾರ್ಥನೆ ಮಾಡ್ಲಿ. ನಮ್ದು ಹಂಗಿಲ್ಲ, ಕಷ್ಟ ಬಂತ ಫೋನ್ ಮಾಡ್ಬಿಟ್ಟು ಪಾಸ್ಟ್ರಿಗೆ, ಪಾಸ್ಟ್ರೆ ಒಂದ್ ಪ್ರೇಯರ್ ರಿಕ್ವೆಸ್ಟ್. ಏನು? ಬಹಳ ಕಷ್ಟ, ಬಹಳ ಸಾಲ, ಒಂದ್ ಪ್ರೇಯರ್ ಮಾಡ್ತೀರಿ? ಹಲೋ, ಮಾಡ್ತೇವೆ. ಬಟ್ ಆ ಕಷ್ಟ ಪರಿಹಾರ ಆಗುದು ಯಾವಾಗ ಗೊತ್ತಾ? ಜಾಸ್ತಿ ನೀನೇ ಪ್ರೇಯರ್ ಮಾಡು, ನೀನ್ ಪ್ರಾರ್ಥನೆ ಮಾಡು ಅಂತ ಬರ್ದಿದೆ ಬೈಬಲ್, ಹೊರತು ಪ್ರೇಯರ್ ರಿಕ್ವೆಸ್ಟ್ ಕೊಡಂತ ಬರ್ದಿಲ್ಲ. ಬಟ್ ನಾವೇನ್ ಮಾಡ್ತೇವೆ? ಬರೀ ಪ್ರೇಯರ್ ರಿಕ್ವೆಸ್ಟ್ ಕೊಡುದು. ಸೈತಾನಿಗೆ ಗೊತ್ತಿದೆ ರೀ ನಿಮ್ಮನ್ನ ಎಲ್ಲಿ ಹಿಡಿಬೇಕಂತ ಅವ್ನಿಗೆ ಗೊತ್ತಿದೆ. ನಿಮಗ್ ಗೊತ್ತಾ? ಪ್ರಾರ್ಥನೆ
ಎಲ್ಲರಿಗಿಂತಲೂ ಶಕ್ತಿಶಾಲಿಯಾದಂತ ಆಯುಧ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಬರ್ತದಲ್ಲ, ಏನು ಸರ್ವಾಯುಧಗಳನ್ನ ಧರಿಸಿರಿ ಅಂತ ಇದೆ. ಆದ್ರೆ ಲಾಸ್ಟ್ ಆಯುಧನ ಯಾವ್ದು ಗೊತ್ತಾ? ಪ್ರಾರ್ಥನೆ. 6:18 ಹೇಳ್ತದೆ ಲಾಸ್ಟಿಗೆ, ಆವಾಗ ನೀವು ಎಲ್ಲಾ ಸಮಯದಲ್ಲಿ ದೇವರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿ. ಫೈನಲ್ ವೆಪನ್, ದ ಪವರ್ಫುಲ್ ವೆಪನ್, ಶಕ್ತಿಶಾಲಿಯಾದಂತ ಆಯುಧನೇ ಪ್ರಾರ್ಥನೆ. ಸೈತಾನ್ ಗೊತ್ತಿದೆ ಈ ವ್ಯಕ್ತಿ ಪ್ರಾರ್ಥನೆ ಮಾಡಿದ್ರೆ ನಂದು ಆಟ ನಡೆದಿಲ್ಲ ಅಂತ ಹೇಳಿ, ಅದಕ್ಕೆ ಅವನೇನ್ ಮಾಡ್ತಾನೆ, ನಿನಗೆ ಪ್ರಾರ್ಥನೆ ಮಾಡಕ್ಕೆ ಬಿಡುದಿಲ್ಲ. ಸೈತಾನ್ ಗೊತ್ತಿದೆ ರೀ, ಪ್ರಾರ್ಥನೆ ಮಾಡಿದ್ರೆ ಇವ್ರ ಮುಂದೆ ನಾನು ನಿಲ್ಲಕ್ಕಾಗುದಿಲ್ಲ, ಇವರು ಪ್ರಾರ್ಥನೆ ಮಾಡಿದ್ರೆ ನನ್ನ ಆಟ ನಡೆಯುವುದಿಲ್ಲ. ಯಾರಿಗ್ ಗೊತ್ತಿದೆ? ಸೈತಾನ್ ಗೊತ್ತಿದೆ. ಅದಕ್ಕಾಗಿ ಅವನೇನ್ ಮಾಡ್ತಾನೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಯಾಕೆಂದ್ರೆ ಸೈತಾನ್ ಎದುರು ಒಂದೇ ಒಂದು ವಿಷಯಕ್ಕೆ ಯಾವ್ದಂತ ಹೇಳಿದ್ರೆ ಅದು ಪ್ರಾರ್ಥನೆ, ಪ್ರೇಯರ್. ಯಾಕೆ ನನಗೆ ಪ್ರಾರ್ಥನೆ ಮಾಡಕ್ ಆಗುದಿಲ್ಲ? ಕಾರಣ ಇದೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ ಆದ್ರೆ ಏನಾಗ್ತದೆ ಗೊತ್ತಾ ನಿಮ್ಗೆ? ಒಂದ್ ತಿಳ್ಕೊಡಿ, ಹೇಳ್ರಿ ಎಲ್ಲರೂ ಓದ್ರಿ. ಪ್ರಾರ್ಥನೆ ಇಲ್ಲದ ಜೀವಿತ ಅಪಾಯಕಾರಿ. ಪಕ್ಕದವ್ರಿಗೆ ಹೇಳ್ರಿ, ಪ್ರಾರ್ಥನೆ ಇಲ್ಲದ ಜೀವಿತ ಅಪಾಯ, ಡೇಂಜರ್. ಎಲ್ಲಿ ಬರ್ದಿರ್ತಾರೆ ಡೇಂಜರ್? ಹೇಳ್ರಿ, ಬರ್ದಿರ್ತಾರೆ ಗೊತ್ತಾ? ಡೇಂಜರ್ ಅನ್ನೋ ಪದ ಎಲ್ಲೆಲ್ಲಿ ಬರ್ದಿರ್ತಾರೆ ಹೇಳ್ರಿ? ಎಲ್ಲಿ ಎಲ್ಲಿ ಟ್ರಾನ್ಸ್ಫಾರ್ಮರ್ ಇರ್ತದಲ್ಲ ಅಲ್ಲಿ ಬರ್ದಿರ್ತಾರೆ ಏನು? ಡೇಂಜರ್. ಅಂದ್ರೆ ಅಲ್ಲಿ ಹೋದ್ರೆ ನಿಮ್ಗೆ ಅಪಾಯ, ಮುಟ್ಟಿದ್ರೆ ಸತ್ತು ಹೋಗ್ತೀರಿ ಅಂತ. ಮತ್ತೆಲ್ಲಿ ಬರ್ದಿರ್ತಾರೆ? ಪೆಟ್ರೋಲ್ ಬಂಕ್ ಅಲ್ಲಿ ಬರ್ದಿರ್ತಾರೆ ಡೇಂಜರ್, ಅಪಾಯ ಬರ್ದಿರ್ತಾರ. ಮತ್ತೆ ಗ್ಯಾಸ್, ರೋಡ್ ಅಲ್ಲಿ ಕೆಲವು ಕಡೆ ಅಪಾಯಕಾರದ ತಿರುವುಗಳಿದಾವೆ, ಅಲ್ಲಿ ಎಚ್ಚರ ವಹಿಸಿದ್ರೆ ಸತ್ತು ಹೋಗ್ತೀರಿ ಅಂತ. ಅಲ್ಲಿ ಸಾಯ್ತೀರಿ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀನ್ ಪ್ರೇಯರ್ ಮಾಡ್ಲಿಲ್ಲ ಗ್ಯಾರಂಟಿ ಸಾಯ್ತಿ. ಪ್ರಾರ್ಥನೆ ಇಲ್ಲ ಅಂದ್ರೆ ಗ್ಯಾರಂಟಿ ಸಾಯ್ತಿ. ನಿನಗೆ ಗೊತ್ತಿಲ್ಲ, ಶರೀರ ಮಾತ್ರ ಜೀವಂತವಾಗಿರ್ತದೆ, ಆತ್ಮ ಸತ್ತವಾಗಿರ್ತದೆ. ನಿನಗೆ ಗೊತ್ತಾ ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದಂತ? ನಿಮ್ಗೆ ತಿಳ್ಕೊಡ್ರಿ, ಪ್ರೇಯರ್ಲೆಸ್ ಲೈಫ್ ಈಸ್ ಅ ಡೈರೆಕ್ಟ್ ಅಟ್ಯಾಕ್ ಆಫ್ ಎನಿಮಿ ಅಂತ. ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುದಿಲ್ಲ, ತಿಳ್ಕೊಡ್ರಿ ಸೈತಾನ್ ನಿನ್ ನಿಂದೆ ಇದಾನಂತ. ನೀನ್ ಯಾಕೆ ಪ್ರೇಯರ್ ಮಾಡ್ತಾ ಇಲ್ಲ? ನಿನ್ ಮೇಲೆ ಅವ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ. ನಿಂಗೆ ಗೊತ್ತಿಲ್ಲ, ನೀನ್ ಆರಾಮಾಗಿದಿ, ನಾಳೆ ಮಾಡಿದ್ರೆ ಆಯ್ತು. ನಿನಗೆ ಮಾಡ್ಲಿಕ್ಕೆ ಕೊಡುದಿಲ್ಲ ಅವನು, ನಿಂಗ್ ಮಾಡ್ಲಿಕ್ಕೆ ಕೊಡುದಿಲ್ಲ. ಯಾಕೆಂದ್ರೆ ನೇರವಾಗಿ ನಿನ್ನ ಮೇಲೆ ಆಕ್ರಮಣ ಮಾಡಿದಾನ ಅವನು. ನೀನು ಪ್ರಾರ್ಥನೆ ಮಾಡಿ ನನ್ನ ಆಟ ನಡೆದಿಲ್ಲ ಅಂತ ಅವ್ನು ಗೊತ್ತಿದೆ, ಸೈತಾನ್ ಗೊತ್ತಿದೆ. ಇಟ್ಸ್ ಅ ಡೈರೆಕ್ಟ್ ಅಟ್ಯಾಕ್ ಆಫ್ ಎನಿಮಿ. ನಿಮ್ಗೆ ಗೊತ್ತಾ ಪ್ರಿಯರೇ, ನೀನ್ ಪ್ರಾರ್ಥನೆ ಮಾಡುವಾಗ ನಿನ್ನ ಆತ್ಮ ಇಲ್ಲಿ ಇರುವುದಿಲ್ಲ, ಗೊತ್ತಾ? ಯಾಕೆ ಗೊತ್ತಾ? ನೀನ್ ಪ್ರಾರ್ಥಿಸುವಾಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಸೈತಾನನಿಗೆ ಭೂಲೋಕಕ್ಕೆ ಬರ್ಲಿಕ್ಕೆ ಕೊಡುದಿಲ್ಲ ಅಂತ, ಅವಕಾಶ ಕೊಡುದಿಲ್ಲ ನೀನು. ಯಾಕೆ ಗೊತ್ತಾ? ನಿನ್ನ ಪ್ರಾರ್ಥನೆ ಅವನನ್ನ ಏನ್ ಮಾಡ್ತದೆ, ಆಕಾಶ ಮಂಡಲದಲ್ಲಿ ತಡೆ ಹಿಡಿತದೆ. ಯಾವಾಗ ಸೈತಾನನು ಗಾಳಿಯಲ್ಲಿ ಇರ್ತಾನೋ ಅವಾಗ ಪವರ್ಲೆಸ್ ಆಗ್ತಾನ, ಅವನ್ ಶಕ್ತಿ ಇರುವುದಿಲ್ಲ. ಅಲ್ಲಿ ಹದ್ದು ನೋಡಿದಿರಿ, ಈಗಲ್ ನೋಡಿದಿರಿ? ಈ ಈಗಲ್ ಏನ್ ಮಾಡ್ತದಂದ್ರೆ ಹಾವನ್ನ ತಿಂತದೆ, ಗೊತ್ತಾ ನಿಮ್ಗೆ? ಬಟ್ ಅದು ಹಾವನ್ನ ಭೂಮಿ ಮೇಲೆ ತಿನ್ನೋದಿಲ್ಲ. ಹಾವನ್ನ ಹಿಡಿದು ಸೀದಾ ಎಲ್ಲಿ ತಗೊಂಡು ಹೋಗ್ತದೆ ಗೊತ್ತಾ? ಆಕಾಶಕ್ಕೆ ತಗೊಂಡು ಹೋಗ್ತದೆ. ಯಾಕೆ ಹೇಳ್ರಿ? ಆಕಾಶದಲ್ಲಿ ಹಾವಿಗೆ ಶಕ್ತಿ ಇಲ್ಲ. ಹಾವಿಗೆ ಶಕ್ತಿಯಲ್ಲಿ ನೆಲದ ಮೇಲೆ ಅಷ್ಟೇ. ನೆಲದ ಮೇಲಿದ್ದಾಗ ಭಯಂಕರದ ಆಟ ಆಡಿಸ್ತದೆ ನಿಮ್ಮನ್ನ. ಆದ್ರೆ ಒಂದ್ ಸಾರ್ತಿ ಅದೇನಾದ್ರೂ ಆ ನೆಲದಿಂದ ಮೇಲೆ ತಗೊಂಡೋದ್ರೆ ಹಾವಿಗೆ ಶಕ್ತಿ ಇರುವುದಿಲ್ಲ. ಅದಕ್ಕಾಗಿ ಹದ್ದು ಏನ್ ಮಾಡ್ತದೆ, ಹಾವನ್ನು ತಗೊಂಡು ಸೀದಾ ಎಲ್ಲಿ ಹೋಗುತ್ತೆ, ಮೇಲೆ ಹೋಗ್ತದೆ. ಅದ್ರ ಶಕ್ತಿ ಇಲ್ಲದಂಗೆ ಮಾಡಿ ಅಲ್ಲೇ ಅಟ್ಯಾಕ್ ಮಾಡೋದನ್ನ ಸಾಯಿಸ್ತಿರ್ತದೆ. ಸೇಮ್ ಯಾವಾಗ ನೀನ್ ಪ್ರೇಯರ್ ಮಾಡ್ತೀಯ, ಸೈತಾನನ ಮೇಲೆ ಕರ್ಕೊಂಡು ಹೋಗ್ತೀಯ. ನೀನು ಪ್ರಾರ್ಥನೆ ಮಾಡುವಾಗ ಸೈತಾನಿಗೆ ಶಕ್ತಿನೇ ಇರುವುದಿಲ್ಲ. ಅದವನು ಗೊತ್ತಿದೆ, ಅದಕ್ಕಾಗಿ ನಿಮಗೆ ಪ್ರೇಯರ್ ಮಾಡಕ್ ಬಿಡುದಿಲ್ಲ. ಅದವನು ಗೊತ್ತಿದೆ, ನೀವು ಪ್ರೇಯರ್ ಮಾಡಿದ್ರೆ ನನ್ ಶಕ್ತಿ ಕುಂದು ಹೋಗ್ತದೆ, ನೀವು ಪ್ರೇಯರ್ ಮಾಡಿದ್ರೆ ಇವ್ರ ಮನೆ ಒಳಗೆ ನಂಗೆ ಬರಕ್ ಆಗೋದಿಲ್ಲ, ನೀವು ಪ್ರೇಯರ್ ಮಾಡಕ್ ಕೂತ್ರೆ ಇವ್ರು ಮುಟ್ಟಕ್ ಆಗೋದಿಲ್ಲ, ನಾನು ಬರೀ ಮೇಲೆ ಇರ್ಬೇಕಾಗ್ತದೆ. ಯಾಕೆ ಗೊತ್ತಾ? ನಿನ್ನ ಪ್ರಾರ್ಥನೆ
ನಿನ್ನ ಕುಟುಂಬದ ಸುತ್ತಲೂ ಒಂದು ಕಾವಲಿಡ್ತದೆ. ಹಾಗಾಗಿ ಯೋಬನ ಗ್ರಂಥದಲ್ಲಿ ನೀವು ನೋಡ್ರಿ, ಸೈತಾನ್ ಬಂದ್ ಹೇಳ್ತಾನೆ, ನಾವು ಮನೆ ಒಳಗೆ ಹೆಂಗ್ ಹೋಗ್ಲಿ, ಅವನ ಮನೆ ಸುತ್ತಲೂ ಏನಿದೆ, ರಕ್ತದ ಕಾವಲಿದೆ, ಬೇಲಿ ಇದೆ, ಹೆಂಗ್ ಹೋಗ್ಲಿ? ಹಲೋ, ಸೈತಾನ್ ಒಳಗಡೆ ಬರಕ್ ಆಗುದಿಲ್ಲ. ಯಾಕೆ? ನೀನ್ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದೆ. ಸೊ ಅದಕ್ಕಾಗಿ ಹೇಳುದು, ಪ್ರೇಯರ್ಲೆಸ್ನೆಸ್ ಈಸ್ ಡೈರೆಕ್ಟ್ ಅಟ್ಯಾಕ್ ಆಫ್ ಎನಿಮಿ. ಅದು ಸೈತಾನನ ನೇರವಾದಂತ ಒಂದು ಆಕ್ರಮಣ. ನೆಕ್ಸ್ಟ್ ಏನ್ ಗೊತ್ತಾ? ಪ್ರೇಯರ್ಲೆಸ್ನೆಸ್ ಮೀನ್ಸ್ ಯು ಲಾಸ್ಟ್ ಅಪಿಟೈಟ್. ಅಂದ್ರೆ ಏನ್ ಗೊತ್ತಾ? ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡುದಿಲ್ಲ ಅವನು ತನ್ನ ಜೀವಿತದಲ್ಲಿ ಹಸಿವೆ ಅನ್ನೋದನ್ನ ಕಳ್ಕೊಂಡಿರ್ತಾನೆ. ಅಪಿಟೈಟ್ ಅಂದ್ರೆ ಹಸಿವು, ಭೂಕ್. ಅವನಿಗೆ ದಾಹನೇ ಇಲ್ಲ, ಹಸಿವೆ ಇಲ್ಲ. ಹಸಿವೆ ಕಳ್ಕೊಂಡ್ಬಿಟ್ರೆ ಎಲ್ಲಿ ಪ್ರೇಯರ್ ಮಾಡ್ತೀರಿ? ಒಬ್ಬ ವ್ಯಕ್ತಿಗೆ ಹಸಿವೆ ಆಗ್ತಾ ಇಲ್ಲ ಅಂದ್ರೆ ಅವೆಲ್ಲ ಊಟ ಮಾಡ್ತಾನೆ. ನೀನ್ ಎಷ್ಟೇ ಫೋರ್ಸ್ ಮಾಡ್ರು ಊಟ ಹೋಗುದಿಲ್ಲ. ಯಾಕೆ? ಅವನಿಗೆ ಏನಾಗ್ತಾ ಇಲ್ಲ? ಹಸಿವೆ ಆಗ್ತಾ ಇಲ್ಲ. ಹಸಿವೆ ಕಳ್ಕೊಂಡ್ರೆ ಬಹಳ ಡೇಂಜರ್, ಏನೋ ಸಮಸ್ಯೆ. ನೀನ್ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದ್ರೆ ನೀನ್ ಹಸಿವೆ ಕಳ್ಕೊಂಡು. ಎದ್ರ ಹಸಿವೆ ಕಳ್ಕೊಂಡಿರಿ? ಎದ್ರದ್ದು? ಪ್ರಾರ್ಥನೆ. ಓಕೆ, ನೆಕ್ಸ್ಟ್, ಪ್ರೇಯರ್ಲೆಸ್ ಲೈಫ್ ಮೀನ್ಸ್ ಯು ಆರ್ ನಾಟ್ ಪ್ರೊಟೆಕ್ಟಿಂಗ್ ಯುವರ್ ಟುಮಾರೋ. ಅರ್ಥ ಆಗ್ತದೆ ನಾ ಹೇಳಿದೆ ನಿಮಗೆ? ಯಾವಾಗ ನೀನು ಪ್ರಾರ್ಥನೆ ಮಾಡುದಿಲ್ಲ, ಅದ್ರ ಅರ್ಥ ಏನ್ ಗೊತ್ತಾ? ನಾಳೆಯ ದಿವಸವನ್ನ ನೀನು ಕಾಪಾಡ್ಕೊಳ್ತಾ ಇಲ್ಲ. ನಿಮ್ಗೆ ಗೊತ್ತಾ ಯಾರಿಗಾದ್ರು? ನಿನ್ನ ಪ್ರಾರ್ಥನೆ ನಿನ್ನ ಭವಿಷ್ಯವನ್ನ ಕಾಪಾಡ್ತದ. ಇವತ್ತು ನೀನ್ ಮಾಡುವ ಪ್ರಾರ್ಥನೆ ನಾಳೆ ನಿನ್ನನ್ನ ಸಂರಕ್ಷಿಸ್ತದ. ಇವತ್ತು ನೀನ್ ಮಾಡುವ ಪ್ರಾರ್ಥನೆ ನಾಳೆ ಸಹಿತ ನಿನ್ ವಿಷಯದಲ್ಲಿ ಮಾಡುವಂತ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತದೆ. ಅರ್ಥ ಏನು? ಯಾರ್ದು ದಿವಸ ನಾಳೆ ಆಶೀರ್ವಾದಕರವಾಗಿರ್ಬೇಕಂತ ಬಯಸ್ತೀರಿ? ದೇವರೇ, ಸೋಮವಾರ ಒಳ್ಳೆ ದಿನ ಆಗಿರ್ಲಿ ಅಂತ ಬಯಸ್ತೀರಿ. ಅದು ಒಳ್ಳೆ ದಿನ ಸೋಮವಾರ ಆಗಿರ್ಬೇಕಂದ್ರೆ ಸಂಡೇ ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೀರಿ. ಗೊತ್ತಾ ನಿಮ್ಗೆ? ಯಾವಾಗ ನೀನು ಸಂಡೇ ಪ್ರಾರ್ಥಿಸ್ತೀಯೋ ಮಂಡೇ ಆಶೀರ್ವಾದಕರವಾಗಿರ್ತದೆ. ಮಂಡೇ ಯಾವಾಗ ಪ್ರೇಯರ್ ಮಾಡ್ತೀಯೋ ಟ್ಯೂಸ್ಡೇ ಆಶೀರ್ವಾದಕರವಾಗಿರ್ತದೆ. ನೀವು ತಿಳ್ಕೊಳ್ರಿ, ಯಾವತ್ತು ನಿಮಗೆ ಸಮಸ್ಯೆ ಹೋರಾಟ ಯಾವಾಗ ಬಂದಿರ್ತದೆ ಗೊತ್ತಾ? ಯಾವಾಗ ನೀನ್ ಪ್ರೇಯರ್ ಮಾಡುದಿಲ್ಲ, ಅರ್ಥ ಮಾಡ್ಕೊಡ್ರಿ, ಅವತ್ತೇ ನಿಮ್ಗೆ ಸಮಸ್ಯೆ. ಯಾವಾಗ ನೀನ್ ಪ್ರಾರ್ಥನೆ ಮಾಡಿ ಸಿದ್ಧತೆಯಾಗಿ ಹೋಗಿರುವುದಿಲ್ಲ, ಅವತ್ತೇ ದೊಡ್ಡ ಸಮಸ್ಯೆಗಳು. ನಿನಗೆ ಗೊತ್ತಿಲ್ಲ ಪ್ರಿಯರೇ, ನಿನ್ನ ಪ್ರಾರ್ಥನೆ ನಿನ್ನ ಫ್ಯೂಚರ್ ಅನ್ನ ಕಾಪಾಡ್ತದ. ನಿನ್ನ ಪ್ರಾರ್ಥನೆ ನಿನ್ನ ಫ್ಯೂಚರ್ ಅನ್ನ ರೆಡಿ ಮಾಡ್ತಾ ಇರ್ತದೆ. ಹಲೋ, ತಿಳ್ಕೊಡ್ರಿ, ಎಷ್ಟೋ ಜನರು ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ, ಕುಟುಂಬದ ಭವಿಷ್ಯ ಚೆನ್ನಾಗಿರ್ಲಿ ಅಂತ LIC ಮಾಡಿಸ್ತೀರಾ? ಯಾಕೆ? ನಿಮ್ಮ ನಂಬಿಕೆ ಏನಂದ್ರೆ LIC ನನ್ನ ಭವಿಷ್ಯವನ್ನ ಉಜ್ವಲಗೊಳಿಸ್ತದೆ. ಹಲೋ, LIC ಕಂಪನಿನ ಬಂದಾಗೋದ್ರೆ ಏನ್ ಮಾಡ್ತೀರಿ? ನಾಳೆ LIC ಮಾಡ್ತದೆ. ಕೆಲವರು ಡೆಪಾಸಿಟ್ ಇಡ್ತೀವಿ, ಕೆಲವರು ಶೇರ್ ಅಲ್ಲಿ ದುಡ್ಡು ಹಾಕ್ತೀರಿ, ಕೆಲವರು ಗುಂಡಿ ಒಳಗೆ ದುಡ್ಡು ಹಾಕಿ ಸೇವ್ ಮಾಡ್ತೀರಿ, ಏನೇನೋ ಮಾಡ್ತೀರಾ? ಯಾಕೆ? ನನ್ನ ಭವಿಷ್ಯ, ನನ್ನ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರ್ಲಿ. ಅಡ್ವರ್ಟೈಸ್ಮೆಂಟ್ ತೋರಿಸ್ತದಲ್ಲ, LIC ಅಂದ್ರೆ ಜೀವನ ರಕ್ಷಾ, ನಿಮ್ಮ ಭವಿಷ್ಯವನ್ನ ರಕ್ಷಿಸ್ತದೆ. ಕರೆಕ್ಟ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಗ್ಯಾರಂಟಿ ಕೊಡ್ತಾರ? ಗ್ಯಾರಂಟಿ ಕೊಡ್ತಾರೆ ಯಾರಾದ್ರು? ಗ್ಯಾರಂಟಿ ಕೊಡೋದು ಒಂದೇ ಪ್ರಾರ್ಥನೆ. ನೀನ್ ಇವತ್ತು ಪ್ರೇಯರ್ ಮಾಡು, ನಾಳೆ ನಿನ್ನ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ನೀನ್ ಇವತ್ತು ಪ್ರೇಯರ್ ಮಾಡು, ನಾಳೆ ನನ್ನ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ಗ್ಯಾರಂಟಿ ಪ್ರಾರ್ಥನೆಯಲ್ಲಿದೆ. ಅದಕ್ಕಾಗಿ ಬಾಧೆ ಪಡೋನಿದ್ದಾನೋ ಪ್ರಾರ್ಥನೆ ಮಾಡು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪ್ರಾರ್ಥನೆ ನಿನ್ನ ನಾಳೆಯ ದಿವಸವನ್ನ ದೇವರು ಕಾಪಾಡ್ತಾನೆ. ನಾಳೆ ನಿಂಗೆ ಯಾವ ಕೇಡಾಗುದಿಲ್ಲ, ಯಾವ ಸಮಸ್ಯೆ ಬರುವುದಿಲ್ಲ. ಯಾಕೆಂದ್ರೆ ನಿನ್ನ ಪ್ರೇಯರ್ ಅದು ಪ್ರೊಟೆಕ್ಟ್ ಮಾಡ್ತಾರೆ. ಎಷ್ಟು ಆಶೀರ್ವಾದ ಇದೆಯಲ್ಲ ಪ್ರೇಯರ್ ಅಲ್ಲಿ. ಅದನ್ನೇ ನಾವು ಮಾಡುದಿಲ್ರಿ. ಸೈತಾನ್ ಗೊತ್ತಿದೆ ನಿಮ್ಮನ್ನ ಹಾಳು ಮಾಡ್ಲಿಕ್ಕೆ ಬಂದಿದ್ದಾನೆ. ನಿಮ್ಮನ್ನ ಹಾಳು ಮಾಡೋದು ಆಟೋಮೆಟಿಕ್ ಒಂದೇ, ನೀನು ಪ್ರಾರ್ಥನೆ ಮಾಡಿದ್ರೆ ಆಟೋಮೆಟಿಕ್ ಹಾಳಾಗ್ತಾನೆ ಗೊತ್ತಿದೆ ಅವನು. ಅದಕ್ಕಾಗಿ ಎಲ್ಲಕ್ಕಿಂತ ಮುಂಚಿತವಾಗಿ ಅದನ್ನೇ ತಡೆ ಹಿಡಿತಾನೆ. ನೀನ್ ಹೇಗೂ ಪ್ರಾರ್ಥನೆ ಮಾಡಬಾರ್ದು, ಹೇಗೂ ನಿನ್ನಿಂದ ಪ್ರೇಯರ್ ಅನ್ನ ನಿಲ್ಲಿಸಬೇಕು. ಇದು ಯಾರ್ದು ಯೋಜನೆ? ಸೈತಾನ್. ಸೊ ಹಾಗಾಗಿ ಪ್ರಾರ್ಥನೆ ವಿಷಯದಲ್ಲಿ ಆಲಸ್ಯರಾಗಿ ಹಾರಾಗ್ಬೇಡಿ. ಓಕೆ, ನೆಕ್ಸ್ಟ್ ನಾವು ನೋಡ್ತೇವೆ, ಒಂದು ವೇಳೆ ನೀನು ಪ್ರಾರ್ಥನೆ ಮಾಡದಿದ್ರೆ ಏನಾಗತ್ತೆ? ಇಟ್ ಕ್ರಿಯೇಟ್ಸ್ ಹೈಡಿಂಗ್ ಪ್ಲೇಸ್ ಫಾರ್ ಡೆವಿಲ್ಸ್. ಏನ್ ಗೊತ್ತಾ ಇದು ಅರ್ಥ? ನೀನು ಪ್ರಾರ್ಥನೆ ಮಾಡದಿದ್ದರೆ
ದುರಾತ್ಮಗಳು ಅಡಗಿಕೊಳ್ಳುವ ಸ್ಥಳವಾಗಿ ನಿನ್ನ ಮನೆ ಆಗ್ತದೆ. ಹೈಡಿಂಗ್ ಪ್ಲೇಸ್ ಅಂದ್ರೆ ಏನ್ ಗೊತ್ತಾ? ಬಚ್ಚಿಟ್ಟುಕೊಳ್ಳುವ ಸ್ಥಳ ಅಂತ. ನಿನ್ನ ಮನೆ, ನಿನ್ನ ಜೀವಿತ ಸೈತಾನ್ ಬಚ್ಚಿಟ್ಟುಕೊಳ್ಳುವ ಸ್ಥಳ ಆಗ್ಬೇಕಾ? ಮಾತಾಡ್ರಿ. ಹೈಡಿಂಗ್ ಪ್ಲೇಸ್ ಅಂದ್ರೆ ಸೈತಾನನು ದುರಾತ್ಮಗಳು ಬಚ್ಚಿಟ್ಟುಕೊಳ್ಳುವ ಸ್ಥಳ ಆಗ್ಬೇಕಾ? ಹಾ. ಯಾಕೆ ನಾನು ಇದು ಹೇಳ್ತಾ ಇದ್ದೆ ಅಂದ್ರೆ, ಯೇಸು ಹೇಳ್ತಾರೆ ಮತ್ತಾಯನ ಬರೆದ ಸುವಾರ್ತೆ 21:13, ನನ್ನ ಆಲಯವು ಪ್ರಾರ್ಥನಾಲಯ ಅನ್ನಿಸಿಕೊಳ್ಳುವುದು. ಆದ್ರೆ ನೀವು ಅದನ್ನ ಏನ್ ಮಾಡಿದಿರಿ? ಏನ್ ಮಾಡಿದಿರಿ? ಜೋರಾಗಿ ಹೇಳ್ರಿ. ಕಳ್ಳರ ಗವಿಯನ್ನಾಗಿ ಮಾಡಿದಿರಿ. ಕರೆಕ್ಟಾ? ಯೇಸು ಹೇಳ್ತಾರೆ ದೇವರ ಆಲಯ ಅದು. ಈ ಕಟ್ಟಡನ ಯಾರು? ದೇವರ ಆಲಯ ನೀವೇ. ಈ ಆಲಯ ಏನ್ ಅನಿಸ್ಕೊಳ್ತದೆ? ಅನಿಸ್ಕೊಳ್ತಾ ಇದೆಯಾ? ಅದೇ ಯೇಸು ಹೇಳ್ತಾರೆ ಈ ಆಲಯ ಪ್ರಾರ್ಥನಾಲಯ ಅನಿಸ್ಕೊಳ್ಬೇಕು. ಆದ್ರೆ ನೀವೇನ್ ಮಾಡಿರಿ ಅದನ್ನ? ಕಳ್ಳರ ಗವಿ. ಕಳ್ಳ ಯಾರು ಗೊತ್ತಾ? ಗವಿ ಅಂದ್ರೆ ಏನು? ಆಡಿಗೆ ಕೊಳ್ಳುವ. ಅದೇ ನಾ ಬರ್ದಿದ್ದು. ನೀನು ಪ್ರೇಯರ್ ಮಾಡ್ಲಿಲ್ಲ ಆದ್ರೆ ಕಳ್ಳನು ಬಂದು ಅಡಗಿಕೊಳ್ಳುವ ಸ್ಥಳವಾಗಿ ನಿನ್ ಜೀವಿತ ಆಗ್ತದೆ. ಅಲ್ಲಿ ಸೈತಾನನ ಅಡಗಿಕೊಂಡ್ರೆ ಏನಾಗ್ಬೋದು ನಿಮ್ ಲೈಫ್? ಅರ್ಥ ಮಾಡ್ಕೊಳ್ರಿ. ಏನಾಗ್ಬೋದು ನಿಮ್ಗೆ ಗೊತ್ತಾ? ಯಾವ್ದೋ ಒಂದು ಆಹಾರ, ಫುಡ್ ತಗೊಳ್ರಿ, ಅದ್ರ ಒಳಗಡೆ ಒಂದು ಹುಳ ಅಡಗಿಕೊಂಡ ಅಂತ ಹೇಳ್ಕೊಂಡ್ರಿ, ಏನಾಗ್ತದೆ ಹೇಳಿ? ಇಡೀ ಆಹಾರ ಏನಾಯ್ತು? ಉದಾಹರಣೆಗೆ ಒಂದು ಸೇಬು ಹಣ್ಣು ಒಳಗಡೆ ಒಂದು ಹುಳ ಅಡಗಿಕೊಂಡ್ರೆ ಏನಾಗತ್ತೆ? ಆ ಹಣ್ಣು ತಿಂತೀರಾ? ಇಡೀ ಹಣ್ಣು ಏನಾಯ್ತು? ಸೇಮ್. ಯಾವಾಗ ನಿನ್ ಲೈಫಲ್ಲಿ ಪ್ರೇಯರ್ ಇರುವುದಿಲ್ಲ, ಆ ಹಣ್ಣು ಒಳಗಡೆ ಹೆಂಗೆ ಒಂದು ಹುಳ ಅಡಗಿಕೊಂಡಿರ್ತದಲ್ಲ, ಹಂಗೆ ನಿನ್ ಜೀವಿತ ಒಳಗಡೆ ಯಾರು ಅಡಗಿಕೊಂಡಿರ್ತಾರೆ? ನೀನ್ ಮೇಲೆ ಪ್ರೇಯರ್ ಮಾಡ್ತಿರ್ತೀಯ, ಮೇಲೆ ಆರಾಧನೆ ಮಾಡ್ತಿರ್ತೀಯ, ಮೇಲೆ ಡ್ಯಾನ್ಸ್ ಮಾಡ್ತಿರ್ತೀಯ, ವಾಕ್ಯ ಓದ್ತಿರ್ತೀಯ, ಅದ್ರ ಒಳಗಡೆ ಯಾರು ಅಡಗಿಕೊಂಡಾರೆ? ಸೈತಾನ್. ಅವ್ನು ನಿನ್ಗೆ ಗೊತ್ತಿಲ್ದಂಗೆ ಇಡೀ ಜೀವಿತವನ್ನು ತಿಂದು 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 ಮೇಲೆ ಸಿಪ್ಪೆ ಚೆನ್ನಾಗಿದೆ. ಎಷ್ಟು ಜನ ಅನುಭವಿಸಿರಿ? ಹಣ್ಣು ನೋಡಕ್ ಎಷ್ಟು ಚೆನ್ನಾಗಿದೆ, ಸಿಪ್ಪೆ ಕಟ್ ಮಾಡಿದಾಗ ಏನಾಗಿತ್ತು? ಅಯ್ಯೋ ಹಿಂಗಿದೆ ಹಣ್ಣು ಅನಿಸ್ತದಲ್ಲ. ಸೇಮ್. ನಾವು ಹಾಕೊಂಡಂತ ಬಟ್ಟೆ ಚೆನ್ನಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿದೆ, ಎಲ್ಲ ಮೇಲೆ ಕವರ್ ಚೆನ್ನಾಗಿದೆ, ಒಂದು ಹುಳ ಒಳಗಿದ್ರೆ ಏನಾಗತ್ತೆ ಲೈಫ್? ಆ ಹಣ್ಣಿಗೆ ಆದ ಪರಿಸ್ಥಿತಿನೇ ನಮ್ಮ ಜೀವಿತಕ್ಕೆ ಆಗ್ತದೆ. ಅದಕ್ಕಾಗಿ ಪ್ರಾರ್ಥನೆನೇ ನಿಜವಾದ ಆಯುಧ. ಇದನ್ನೇ ಇವತ್ತು ಜನ ಮಾಡ್ತಾ ಇಲ್ಲ. ಸೈತಾನಿಗೆ ಗೊತ್ತಿದೆ, ಅವ್ನು ಮಾಡ್ಬೇಕಾಗಿದ್ದು ಒಂದೇ ಏನಂದ್ರೆ, ನಿನ್ನನ್ನು ಮಾತ್ರ ಹೇಗೋ ಪ್ರಾರ್ಥನೆ ಮಾಡಕ್ ಮಾತ್ರ ನಾನು ಬಿಡುದಿಲ್ಲ, ಎಲ್ಲದಕ್ಕೂ ಬಿಡ್ತೇನೆ, ಎಲ್ಲವನ್ನ ಮಾಡು, ಆದ್ರೆ ಪ್ರಾರ್ಥನೆ ಮಾತ್ರ ಮಾಡ್ಬೇಡ. ಮತ್ತೊಂದು ತಿಳ್ಕೊಡ್ರಿ, ಯಾಕೆ ಜನರು ಪ್ರಾರ್ಥನೆ ಮಾಡುದಿಲ್ಲ? ಈಗ ಒಂದೇ ಕಾರಣ. ಫಸ್ಟ್ ಕಾರಣ ಏನ್ ಗೊತ್ತಾ? ಡೆವಿಲ್. ಯಾರು? ಫಸ್ಟ್ ಕಾರಣ ಯಾರು ಗೊತ್ತಾ? ಸೈತಾನ ನಿನ್ನನ್ನು ಪ್ರೇಯರ್ ಮಾಡಕ್ಕೆ ಬಿಡುದಿಲ್ಲ. ಯಾಕೆ ಗೊತ್ತಾ? ಅವನು ಗೊತ್ತಿದೆ. ಅಲ್ಲಿ ಹೋದ್ರಿ, ಇಂಗ್ಲಿಷ್ ಅಲ್ಲಿ ನಾನು ಹೇಳ್ತೇನೆ, ಡೆವಿಲ್ ಗೇನ್ಸ್ ದ ಮೋಸ್ಟ್ ಫ್ರಮ್ ಪ್ರೇಯರ್ಲೆಸ್ ಕ್ರಿಶ್ಚಿಯನ್ ಅಂತೆ. ಯಾವ ಕ್ರೈಸ್ತನು ಪ್ರಾರ್ಥನೆನೇ ಮಾಡುದಿಲ್ಲ, ಅವನಿಂದ ಅವನಿಗೆ ಬಹಳ ಲಾಭ. ಯಾರಿಂದ ಲಾಭ ಅವನಿಗೆ? ಯಾವ ವ್ಯಕ್ತಿ ಪ್ರೇಯರೇ ಮಾಡುದಿಲ್ಲ ಅವನಿಂದ ಬಹಳ ಲಾಭ ಅಂತ ಅವನಿಗೆ. ಅರ್ಥ ಮಾಡ್ಕೊಡ್ರಿ. ನೀನ್ ಒಂದ್ ವೇಳೆ ಪ್ರೇಯರ್ ಮಾಡ್ತಾ ಇಲ್ಲ ಅಂದ್ರೆ ನಿನ್ನಿಂದ ಅವನಿಗೆ ಬಹಳ ಲಾಭ. ನೀನ್ ಬಹಳ ಪ್ರೇಯರ್ ಮಾಡಿದ್ರೆ ನಿನ್ನಿಂದ ಬಹಳ ನಷ್ಟ ಅವನಿಗೆ. ಅದಕ್ಕಾಗಿ ನಷ್ಟ ಬರಬಾರ್ದು ಹೇಳಿ ಅವ್ನು ಪ್ರೇಯರ್ ಮಾಡ್ಸಕ್ ಕೊಡುದಿಲ್ಲ. ಎಲ್ಲರಿಗೆ ಲಾಭ ಇಷ್ಟ ಅಲ್ವಾ? ನಿಮಗೂ ಲಾಭನೇ ಇಷ್ಟ ಅಲ್ರಿ? ಯಾವ ವ್ಯಕ್ತಿ ಲಾಭ ಬಯಸುದಿಲ್ಲ ಹೇಳಿ? ಸೈತಾನು ಬಯಸುದು ಲಾಭನೇ. ಅವನಿಗೆ ಯಾರಿಂದ ಜಾಸ್ತಿ ಲಾಭ? ಪ್ರಾರ್ಥನೆ ಮಾಡದೇ ಇರೋ ವ್ಯಕ್ತಿಯಿಂದ ಸೈತಾನನಿಗೆ ತುಂಬಾ ಲಾಭ, ಬಹಳಷ್ಟು ಲಾಭ. ಅದಕ್ಕಾಗಿ ನಾನು ಹೇಳಿದ್ದೀನಿ, ಬಿ ಕೇರ್ಫುಲ್ ವಿತ್ ದ ಡಿಸೆಪ್ಷನ್ ಆಫ್ ಬೀಯಿಂಗ್ ಬಿಸಿ ಇನ್ ಲೈಫ್. ನೋಡ್ರಿ, ನಿಮಗೆ ಗೊತ್ತಿಲ್ಲ ಸೈತಾನ್ ಹೆಂಗೆ ಮೋಸ ಮಾಡ್ತಾ ಇದ್ದಾನಂದ್ರೆ, ಒಂದೇ, ಯಾಕೆ ಪ್ರೇಯರ್ ಮಾಡಿಲ್ಲ? ಅಷ್ಟು ತುಂಬಾ ಬಿಸಿ ರೀ, ಟೈಮೇ ಸಿಗುದಿಲ್ಲ. ನಿನಗೆ ಗೊತ್ತಾ? ನೀನ್ ಅನ್ಕೊಂಡಿದೀಯಾ ನಿನಗೆ ತುಂಬಾ ಕೆಲಸ ಸಿಗ್ತಾ ಇದೆ, ಒಳ್ಳೆ ಆದಾಯ ಸಿಗ್ತಾ ಇದೆ. ಕೆಲವು ಸಾರಿ ಬಹಳಷ್ಟು ಕೆಲಸ ಸಿಗುವುದು ಸೈತಾನ ಒಂದು ತಂತ್ರ, ನಿನಗೆ ಮೋಸ ಮಾಡುದು. ಗೊತ್ತಾ ನಿನಗೆ? ನೀನ್ ಬಹಳಷ್ಟು ಬ್ಯುಸಿ ಆಗಿ ನೀ ಅನ್ಕೊಂಡ್ರಿ, ಎಷ್ಟು ದೇವ್ರ ಆಶೀರ್ವದಿಸ್ತಾ ಇದ್ದಾನಲ್ಲ ನಂಗೆ, ಎಷ್ಟು ಒಳ್ಳೆ ಆದಾಯ ಕೆಲವು ಸಾರಿ ಸೈತಾನ ಹಂಗ್ ಮಾಡ್ತಾನೆ. ಯಾಕೆ ಗೊತ್ತಾ? ನೀನ್ ಬ್ಯುಸಿ ಆಗ್ಬಿಡು ಲೈಫ್ ಅಲ್ಲಿ, ಪ್ರಾರ್ಥನೆ ಮಾಡಕ್ ಹೋಗ್ಬೇಡ.
ನಿನ್ ಲೈಫಲ್ಲಿ ಬಿಸಿ ಆದ್ರೆ ಹೆಂಗ್ ಪ್ರೇಯರ್ ಮಾಡ್ತೀರಿ? ನಿನಗೆ ಗೊತ್ತಿಲ್ಲ, ಇಟ್ ಇಸ್ ಅ ಡೈರೆಕ್ಟ್ ಅಟ್ಯಾಕ್ ಆಫ್ ಎನಿಮಿ. ಸೈತಾನನ ಒಂದು ನೇರವಾದ ನಿನ್ನ ಮೇಲೆ ದಾಳಿ ಮಾಡುವುದು, ಅಪಾಯ ರೀ ಅದು. ದೇವ್ರು ಹೇಳಿದ್ದಾರೆ 8 ತಾಸು ಕೆಲಸ ಮಾಡು ಸಾಕು. ಸೈತಾನ ಏನ್ ಮಾಡ್ತಾನೆ, ಇನ್ನೊಂದು ತಾಸು ಎಕ್ಸ್ಟ್ರಾ ಮಾಡಿದ್ರೆ ಜಾಸ್ತಿ ಸಿಗ್ತದೆ, ಮತ್ತೊಂದು 4 ತಾಸು ಜಾಸ್ತಿ ಮಾಡು, 12 ತಾಸು ಮಾಡು, 16 ತಾಸು ಮಾಡು, ಕಡೆಗೆ 24 ತಾಸು ಮಾಡು, ಕಡೆಗೆ ಒಂದಿನ ಸತ್ತೇ ಹೋಗ್ಬಿಡು. ನೀ ದುಡಿದ್ ಯಾರಿಗಾಯ್ತು? ಇಷ್ಟು ಕಷ್ಟಪಟ್ಟು ದುಡಿದು ಸೇವ್ ಮಾಡಿದ್ ಯಾರಿಗೆ? ಅವರಿಗೆ. ಅದೇ ಹೇಳ್ತದಲ್ಲ ಬೈಬಲ್. ಯಾಕೆಂದ್ರೆ ನೋಡ್ರಿ, ಮೊನ್ನೆ ದಿವಸ ಪಾಪ ಒಂದು ತಾಯಿ ತೀರೋದ್ರು. ಆದ್ರೆ ಅವರು ಗೊತ್ತಿಲ್ಲದಂಗೆ ತುಂಬಾ ಸೇವಿಂಗ್ ಮಾಡ್ತಿದ್ರು, ಯಾರಿಗೂ ಗೊತ್ತಿಲ್ಲದಂಗೆ. ಆದ್ರೆ ಅವ್ರು ಹೋಗುವಾಗ ಯಾರು ತಗೊಂಡೋಗ್ಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಅರ್ಥ ಮಾಡ್ಕೊಡ್ರಿ, ಯಾರಿಗೆ? ಈಗ ನನಗೆ ಎದಕ್ಕೋ ಬರ್ತದೆ ಅಂತ ಇಡ್ತಿರ್ತೀನಿ, ನಾಳೆ ಸತ್ತೋದ್ರ ಮುಗಿದ ಹೋಯ್ತಲ್ಲ. ನಾನು ಹೇಳೋದು ಅರ್ಥ ಆಗ್ತದೆ ನಿಮ್ಗೆ? ನೀನು ಕೂಡಿಟ್ಟಿದ್ದು ನಿನ್ ಜೊತೆಗೆ ಬರಲ್ಲ, ನೀನು ಮಾಡಿದ ಪ್ರಾರ್ಥನೆ ನಿನ್ ಜೊತೆಗೆ ಬರ್ತದೆ. ಯಾವ್ದು ನಿನ್ ಜೊತೆಗೆ ಬರ್ತದೆ ಅದಕ್ಕಾಗಿ ಪ್ರಯಾಸ ಪಡ್ರಲ್ಲ. ಯಾವ್ದು ನಿನ್ ಜೊತೆಗೆ ಬರುದೇ ಇಲ್ಲ ಅದಕ್ಕಾಗಿ ಎಷ್ಟು ಪ್ರಯಾಸ ಪಡ್ತೀರಿ? ಯಾಕೆ ಅಷ್ಟು ಪ್ರಯಾಸ ಪಡ್ತೀರಿ? ನಿಂಗೆ ಗೊತ್ತಿಲ್ಲ. ನೀನ್ ಯಾಕೆ ಪ್ರೇಯರ್ ಮಾಡಕ್ ಆಗ್ತಿಲ್ಲ ಅಂದ್ರೆ, ಡೆವಿಲ್ ಪ್ಲಾನ್ ಮಾಡ್ತಾನೆ, ಸೈತಾನ ಪ್ಲಾನ್ ಮಾಡ್ತಾ ಇದ್ದಾನೆ. ಇವನ್ಗೆ ಬಿಸಿ ಇಟ್ಬಿಟ್ರೆ ಪ್ರೇಯರ್ ಮಾಡೋದಿಲ್ಲ. ಅವ್ನ್ ಗೊತ್ತಿದೆ, ಇವ್ನ್ ಜಾಸ್ತಿ ಕೆಲಸ ಕೊಟ್ಬಿಡೋಣ, ಬಹಳ ಹಣ ಕೊಟ್ಬಿಡೋಣ, ಬಹಳ ಆದಾಯ ಕೊಟ್ಬಿಡೋಣ. ಹಲೋ, ಕೆಲವರಿಗೆ ಏನ್ ಮಾಡ್ತಾನಂದ್ರೆ ಭಯಪಡಿಸ್ತಾನೆ. ಅಲ್ಲ ನೋಡ್ತೇವೆ, ಡ್ಯಾನಿಯಲ್ 6:10 ಅರಸ ಏನ್ ಮಾಡ್ತಾನೆ, ಯಾರು ಇನ್ನು ಮುಂದೆ ಪ್ರಾರ್ಥನೆ ಮಾಡಬಾರ್ದು ಅಂತೇಳಿ ರಾಜ್ಯಾಜ್ಞೆ ಓಡಿಸ್ತಾನೆ. ಇವತ್ತು ದೇಶದಲ್ಲಿ ಇದೇ ಪರಿಸ್ಥಿತಿ ಬರ್ತಾ ಇದೆ. ಮುಂದೆ ಯಾರು ಪ್ರೇಯರ್ ಮಾಡಂಗಿಲ್ಲ, ಪ್ರೇಯರ್ಗೆ ಹೋಗಂಗಿಲ್ಲ. ಇದ್ರ ಹಿಂದೆ ಯಾರಿದ್ದಾರೆ? ಸೈತಾನಿದ್ದಾನೆ. ಹಾಗಂತೇಳಿ ದಾನಿಯೇಲನು ಸುಮ್ಮನೆ ಕೂತ್ನ? ಏನ್ ಮಾಡುದು? ಅವ್ರೇನೇ ಮಾಡ್ಲಿ, ನಾನ್ ಮಾತ್ರ 3 ಆವರ್ತಿ ಪ್ರಾರ್ಥನೆ ಮಾಡೇ ಮಾಡ್ತಾನೆ. ಹಂಗಂತ ಹೇಳಿ ಅವನ್ ಏನ್ ಮಾಡಿದ್ರು, ಇವನು ನಿನಗೆ ವಿರೋಧವಾಗಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋನು ನಾಶ ಆದ್ನ, ಪ್ರಾರ್ಥನೆ ಮಾಡಬೇಡ ಅಂತ ಹೇಳ್ದವ್ ನಾಶ ಆದ್ನ? ಹೇಳಿ ನೋಡೋಣ. ಯಾರು ಕುತಂತ್ರಗಳನ್ನ ಮಾಡಿ ಪ್ರೇಯರೇ ಮಾಡಬಾರ್ದಂತ ಪ್ಲಾನ್ ಮಾಡಿದ್ರು ಅವ್ರು ನಾಶ ಆದ್ರು. ಆದ್ರೆ ಪ್ರಾರ್ಥನೆ ಮಾಡೋನ ನಾಶ ಆಗ್ಲಿಲ್ಲ. ನಿನಗೆ ವಿರೋಧವಾಗಿ ಜನ 100 ಪ್ಲಾನ್ ಮಾಡಿ ನೀನ್ ಪ್ರೇಯರ್ ಮಾಡಿ, ನೀನ್ ನಾಶ ಆಗೋದಿಲ್ಲ, ನೀನ್ ಹಾಳಾಗೋದಿಲ್ಲ. ನಿನಗೆ ವಿರೋಧವಾಗಿ ಹೊಂಚು ಹಾಕಿದವರು ಹಾಳಾಗ್ತಾರೆ. ಯಾಕೆಂದ್ರೆ ಪ್ರಾರ್ಥನೆ ಅಂತ ಶಕ್ತಿ. ಹಸಿದಿದ್ದಂತ ಸಿಂಹಗಳ ಬಾಯಿ ಕಟ್ಟಲಿಕ್ಕೆ ಕಾರಣ ಒಂದೇ, ಡ್ಯಾನಿಯೇಲನ ಪ್ರಾರ್ಥನೆ. ಹಸಿದ ಸಿಂಹ ಅಂದ್ರೆ ಸಾಮಾನ್ಯ ಅಲ್ರಿ. ಮೊನ್ನೆ ದಿವಸ ನೈಜೀರಿಯಾದಲ್ಲಿ ಒಂದು ಮೃಗಾಲಯದಲ್ಲಿ ಚಿಕ್ಕ ಸಿಂಹ ಇಂದಾಗಿ ಚಿಕ್ಕ ಒಂದು ಇದು ಏನಂತಾರೆ ಅದಕ್ಕೆ, ಮರಿ ಅದಾಗಿಂದಲೂ ಸಾಕಿದಂತ ಒಬ್ಬ ವ್ಯಕ್ತಿಯನ್ನ ತಿಂದಾಕ್ಬಿಡ್ತದ ಮೊನ್ನೆ ಸಿಂಹ. ನೈಜೀರಿಯಾದಲ್ಲಿ ಸಣ್ಣ ಮರಿ ಇದ್ದಾಗಿಂದ ಸಾಕಿ ಪ್ರೀತಿಯಿಂದ ಬೆಳೆಸದ ದೊಡ್ಡದಾಗಿತ್ತು. ಮೊನ್ನೆ ಒಂದು ವಾರದ ಹಿಂದೆ ಯಾರು ಅವನನ್ನ ಬೆಳೆಸಿದ ಅವನೇ ತಿಂದ ಹಾಕ್ಬಿಡ್ತು ಸಿಂಹ. ಅಂತ ಡೇಂಜರ್ ಯಾವುದು? ಸಿಂಹಗಳು. ಅಂತ ಹಸಿದಂತ ಸಿಂಹಗಳ ಗವಿ ಒಳಗಡೆ ದಾನಿಯೇಲನ ಬಿಡ್ತಾರೆ. ಯಾಕೆ ಸಿಂಹಗಳು ಅವನನ್ನು ಮುಟ್ಲಿಲ್ಲ? ಕಾರಣ ಒಂದೇ, ಅವನಲ್ಲಿ ಪ್ರಾರ್ಥನಾ ಲೈಫ್ ಇದೆ. ನೀವು ತಿಳ್ಕೊಬೇಡ್ರಿ, ನಾನು ಏನ್ ಮಾಡಿದ್ರು ನಡೀತದೆ, ನನ್ನ ಜೊತೆ ದೇವರಿದ್ದಾನೆ. ಹಲೋ, ನಿನ್ ಜೊತೆ ದೇವ್ರು ಯಾವಾಗಿರ್ತಾನೆ? ನೀನು ಪ್ರಾರ್ಥನೆ ಮಾಡುವಾಗ ಮಾತ್ರ. ನೀನ್ ಯಾವಾಗ ಪ್ರಾರ್ಥನೆ ಮಾಡ್ತೀಯ, ಯಾವಾಗ ಪ್ರಾರ್ಥನೆಯಲ್ಲಿ ಇರ್ತೀಯ, ಆಗ ಮಾತ್ರ ದೇವ್ರು ನಿನ್ ಜೊತೆಗೆ ಇರ್ತಾನೆ. ಇಲ್ಲ ದೇವ್ರು ನಿನ್ ಜೊತೆಗೆ ಇರುವುದಿಲ್ಲ. ಅದಕ್ಕಾಗಿ ನಾನು ಹೇಳ್ದೇನೆ, ಯಾಕೆ ಜನ ಪ್ರೇಯರ್ ಮಾಡೋದಂದ್ರೆ ಸೈತಾನ ಆತರ ಕಾರ್ಯಗಳನ್ನ ಮಾಡ್ತಾನೆ. 2ನೇ ಕಾರಣ ಏನ್ ಗೊತ್ತಾ? ಸಿನ್. ಯಾವುದು ನಿಮ್ಗೆ ಗೊತ್ತಾ? Sin is a result of prayerlessness and prayerlessness is the result of sin. ಎರಡು ಹಂಗೆ. ನೀನ್ ನೋಡಿ, ಜಾಸ್ತಿ ಯಾಕೆ ಪ್ರೇಯರ್ ಮಾಡಲ್ಲ ಅಂದ್ರೆ ಜಾಸ್ತಿ ಪಾಪ ಮಾಡ್ತಿರ್ತಾನೆ. ಯಾಕೆ ಪಾಪ ಮಾಡ್ತಿರ್ತಾನೆ ಅಂದ್ರೆ ಪ್ರೇಯರ್ ಮಾಡ್ತಿರ್ಲಿ ಅಷ್ಟೇ. ಕರೆಕ್ಟಾ? ಅದಕ್ಕೆ ಇಲ್ಲ ನೋಡಿದೇನೆ, praying man will stop sinning and sinning man will stop praying. ಅರ್ಥ ಆಗ್ತದ? ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಪಾಪ ಮಾಡುವುದನ್ನ ಬಿಡ್ತಾನೆ.
ಪಾಪ ಮಾಡುವಂತ ವ್ಯಕ್ತಿ ಪ್ರಾರ್ಥನೆ ಮಾಡೋದನ್ನ ಬಿಡ್ತಾನೆ. ಹಾಗಾದ್ರೆ ನೀವೇನ್ ಮಾಡ್ತೀರಿ? ಎದನ್ ಮಾಡ್ತೀರಿ? ಅರ್ಥ ಆಗ್ತದ ನಾನು ಹೇಳಿದ್ ನಿಮ್ಗೆ? ಯಾಕೆ ಅವ್ನು ಬಹಳ ಪ್ರೇಯರ್ ಮಾಡ್ತಾನೆ? ಯಾಕೆ ನಾವು ಪಾಪ ಮಾಡಿದ್ರೆ? ಯಾಕೆ ಅವ್ರು ಪ್ರೇಯರೇ ಮಾಡ್ತಾ ಇಲ್ಲ? ಯಾಕೆ ಬರೀ ಲೋಕದಾಗಿರ್ತಾರೆ? ಯೌವನಸ್ಥರಿ ನಾನು ಹೇಳೋದು ಒಂದೇ, ಯಾಕೆ ನಿಮ್ಮಲ್ಲಿ ಪ್ರೇಯರ್ ಲೈಫ್ ಇಲ್ಲ ಹೇಳ್ರಿ? ನೀವು ಅನ್ಕೊಂಡಿದಿರಿ ಒಂದು ಬಿಸಿ ಸೈತಾನ್ ಮಾಡ್ತಾ ಇದ್ದಾನೆ, ಎರಡನೇದು ಪಾಪ. ಹೋದ್ ಸರಿ ಒಂದು ಅನೌನ್ಸ್ ಮಾಡಿದೆ, ಏನು ವಾರದಲ್ಲಿ ಒಂದ್ಸಾರಿ ಬಿಸಿ ಫ್ರೀ ಇರ್ತೀರಾ? ಸಂಜೆ 7 ಗಂಟೆ ಮೇಲೆ ಬಿಸಿ ಇರ್ತೀರಾ? ಬಿಸಿ ಇದ್ದಾರಂಗ ನಾಟಕ ಮಾಡಿದ್ರಿ. ನೀವು ತಿಳ್ಕೊಂಡಿದಿರಿ ನೀವು ಬಿಸಿ ಇದ್ದೀರಿ ಅಂತ. ನಿಮ್ಮನ್ನು ಸೈತಾನ ಮೋಸ ಮಾಡಿದ. 7 ರಿಂದ 10 ಗಂಟೆವರೆಗೂ ಇಲ್ಲಿ ಬಂದು ಪ್ರೇಯರ್ ಮಾಡ್ರಿ. ವಾರದಲ್ಲಿ ಒಂದ್ಸಾರಿ ಇಲ್ಲಿ ಪ್ರೇಯರ್ ಮಾಡ್ತಿರ್ತಾರೆ ಯೌವನಸ್ಥರು, ವರ್ಷಿಪ್ ಟೀಮ್ ಅವರು. 7 ರಿಂದ 10 ಪ್ರತಿ ಬುಧವಾರ ರಾತ್ರಿ 7 ಗಂಟೆಗೆ ಯಾವ ಮಹಾ ಕೆಲಸ ಇರ್ತದಪ್ಪ ನಿಮ್ಗೆ? ರಘು ಪೇಂಟಿಂಗ್ ಹೋಗಿದ್ರಿ 7 ಗಂಟೆ ಮೇಲೆ? ಮಾರುತಿ, ರಾಮಸ ಎಲ್ಲೋಗಿದ್ರಿ? 7 ಗಂಟೆ ಮೇಲೆ ಎಲ್ಲೋಗಿದ್ರಿ? ಇಲ್ಲೇ ಇದ್ರಲ್ಲ, ಅಕ್ಕಪಕ್ಕದಲ್ಲೇ ಇದ್ರಿ. ಲೋಹಿತ್ ಎಲ್ಲೋಗಿದ್ರಿ 7 ಗಂಟೆಗೆ? ಪ್ರಜ್ವಲ್, ರಾಯೇಶ ಎಲ್ಲಿದ್ರಿ? 7 ಗಂಟೆ ಮೇಲೆ ಏನ್ ಮಾಡ್ತಾ ಇದ್ರಿ? ನೈಟ್ ಡ್ಯೂಟಿ ಇತ್ತಾ? ಎಕ್ಸ್ಟ್ರಾ ಡ್ಯೂಟಿ ಇತ್ತಾ? ಸಿಂಪ್ಲಿ ವೇಸ್ಟಿಂಗ್ ಟೈಮ್. ಸಿಂಪ್ಲಿ. ಯಾಕೆ ಗೊತ್ತಾ? ಲೇಜಿನೆಸ್ ಇನ್ ಪ್ರೇಯರ್. ನಿಮಗ್ ಗೊತ್ತಾ, ಒಂದು ಸೈತಾನ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾನೆ, ಇಲ್ಲ ಪಾಪದಲ್ಲಿ ಇದೀನಿ ಇಷ್ಟೇ. ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ ಯಾವಾಗ ಗೊತ್ತಾ? ನನ್ನಲ್ಲಿ ಪರಿಶುದ್ಧತೆ ಇರುವಾಗ, ದೇವರ ವಿಷಯದಲ್ಲಿ ನಾನು ವಾಂಜಿರುವ. ನಾನು ಅದೇ ಹೇಳ್ತೇನೆ, ಪ್ರಾರ್ಥನೆ ವಿಷಯದಲ್ಲಿ ತಾರತಮ್ಯಗಳಿಲ್ಲ. ಪ್ರೇಯರ್ ಮಾಡ್ತಾ ಇದ್ದಾನೆ, ಎದ್ದು ಬಿಡ್ಬೇಕು. ಪ್ರಾರ್ಥನೆ ಅಂದ್ರೆ ಅಷ್ಟು ನಮ್ಮ ಒಳಗಡೆ ಒಂದು ದಾಹ ಬರ್ಬೇಕು. ಆಕ್ಚುಲಿ ನನ್ ಜೊತೆಗೆ ದೇವ್ರು ಮಾತಾಡಲಿಲ್ಲ ಬುಧವಾರ ಪ್ರೇಯರ್ ಮಾಡ ಅಂತ ಹೇಳಿ. ಬಟ್ ಬುಧವಾರ ಇವ್ರು ಪ್ರೇಯರ್ ಮಾಡುವಾಗ ದೇವ್ರ ಅವ್ರ ಜೊತೆ ನೀನ್ ಸಪೋರ್ಟ್ ಮಾಡು. ಜಸ್ಟ್ ಹೋಗಿ ಕುತ್ಕೋ. ನಾನು ಎಷ್ಟೇ ಬಿಸಿ ಇದ್ರು ನಾನು ಲಾಸ್ಟಿಗೆ 1 ತಾಸು ಫ್ರೀ ಇದ್ರು ಓಡ್ ಬಂದು ಕೊಟ್ಟಿರ್ತೇನೆ. ಯಾಕೆ ಗೊತ್ತಾ? ಪ್ರಾರ್ಥನೆ ಮಾಡೋರಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಇಲ್ಲ ಅಂದ್ರೆ ನೀವು ಏನಾಗ್ತದೆ, ನಿನ್ನ ಭವಿಷ್ಯವನ್ನ ಹಾಳು ಮಾಡ್ಕೊಳ್ತೀನಿ. ನಾಳೆ ದಿವಸವನ್ನು ನೀವು ಸಂರಕ್ಷಣೆ ಮಾಡ್ತಾ ಇಲ್ಲ. ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕ, ಒಂದೇ ಮಾಡು, ಪ್ರಾರ್ಥನೆ ಮಾಡು. ಆಟೋಮೆಟಿಕ್ ಆಗಿ ಓಕೆ. 3ನೇದು ಲ್ಯಾಕ್ ಆಫ್ ಪ್ಲಾನ್. ನೋಡ್ರಿ, ನಮ್ ಲೈಫ್ ಅಲ್ಲಿ ಏನೇ ಮಾಡ್ಬೇಕಾದ್ರೂ ಒಂದು ಯೋಜನೆ ಇರ್ತದ, ಒಂದು ಸಿಸ್ಟಮ್ ಅಂತ ಇದೆ ಲೈಫ್ ಅಲ್ಲಿ. ಇದೆ ಇಲ್ರಿ? ಎವ್ರಿ ಡೇ ನಮ್ದೇ ಆದಂತ ಒಂದು ಪ್ಲಾನ್ ಇದೆ, ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರನೇ ನಮ್ ಜೀವಿತ ನಡೀತದೆ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೊಂದು ಸಿಸ್ಟಮ್ ಹ್ಯಾಬಿಟ್ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಆಫ್ ಟೀ ಕುಡಿಬೇಕು. ಎಷ್ಟು ಜನಗೆ ಕಪ್ ಆಫ್ ಟೀ? ಎಷ್ಟು ಜನ ಕುಡಿತೀನಿ? ನಾನು ಕುಡಿತೀನಿ. ಟೀ ಇಲ್ಲದ್ರೆ ನಡೆದೇ ಇಲ್ಲ ಬೆಳಗ್ಗೆ. ಎಷ್ಟು ಜನ ಇವತ್ತು ಕುಡ್ಕೊಂಬಂದಿರಿ ಟೀ? ಜಸ್ಟ್ ಕಪ್ ಆಫ್ ಟೀ ಕುಡಿದ್ರೆ ಪಾಪ ಇಲ್ಲ ಹೇಳು? ಪಾಪ ಏನಿಲ್ಲ. ನಾ ಕುಡ್ಕೊಂಬಂದಿ, ಅದಕ್ಕೆ ಹೇಳಿದೆ 1 ಕಪ್ ಟೀ ಕುಡ್ಕೊಂಬಂದಿಲ್ಲ. ಟೀ ಬೇಕೇ ಅಲ್ಲ? ಯಾಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತೇವಿ? ಅದು ನನ್ನ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಹೌದಾ? ಅದೊಂದು ಸಿಸ್ಟಮ್ ಆಗ್ಬಿಟ್ಟಿದೆ. ಸಿಸ್ಟಮ್ ಜನರೇಟ್ ಆಗ್ಬಿಟ್ಟಿದೆ ನನ್ನ ಲೈಫ್ ಅಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಪ್ರೇಯರ್ ಮಾಡಿ 1 ಕಪ್ ಟೀ, ಅದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಅದೇ ಪ್ರಕಾರ ಪ್ರೇಯರ್ ಹ್ಯಾಬಿಟ್ ಆಗ್ಬಿಡ್ಬೇಕು, ಲೈಫ್ ಸ್ಟೈಲ್ ಆಗ್ಬಿಡ್ಬೇಕು. ಎದ್ದ ತಕ್ಷಣ ಹೇಗೆ ಟೀ ಬೇಕೋ ಹಾಗೆ ಎದ್ದ ತಕ್ಷಣ ಪ್ರಾರ್ಥನೆ. ಬಟ್ ನಾವು ಟೀ ಕುಡಿತೀವಿ, ಪ್ರೇಯರ್ ಮಾಡದೆ ಟೀ ಕುಡಿಯಲ್ಲ. ಅದೇ ಪ್ರಕಾರ ಲೈಫ್ ಅಲ್ಲಿ ಒಂದು ಸಿಸ್ಟಮ್ ಇರ್ಬೇಕು. ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಎದ್ದ ತಕ್ಷಣ ಹಲ್ಲುಸ್ತೀರಿ. ಯಾಕೆ? ಅದೊಂಥರ ನಿಮ್ ಜೀವಿತದಲ್ಲಿ ಅದೊಂಥರ ಕ್ರಮ. ಹಂಗೆ ಪ್ರಾರ್ಥನೆಗೆ ಒಂದು ಯೋಜನೆ ಮಾಡ್ಕೊಡ್ರಿ, ಒಂದು ಕ್ರಮ ಮಾಡ್ಕೊಡ್ರಿ. ಅಂದಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಓಕೆ, ನಾನು ಮುಗಿಸ್ತೇನೆ. ಲಾಸ್ಟಿಗೆ, ನೀನು ಪ್ರಾರ್ಥನೆ ಮಾಡೋ ವ್ಯಕ್ತಿ ಆಗ್ಬೇಕು. ಎಲ್ಲಿ ತನಕ ನೀನು ಪ್ರಾರ್ಥನೆ ಮಾಡುದಿಲ್ಲ ಅಲ್ಲಿ ತನಕ ಆಶೀರ್ವಾದಗಳು ಸಿಗುದಿಲ್ಲ. ಓಕೆ, ಈಗ ಪ್ರಾರ್ಥನೆ ನಾನು ಎವ್ರಿ ಡೇ ಮಾಡಿದ್ರೆ ಏನಾಗ್ತದೆ ಅನ್ನುವಂತ 3 ಅಂಶ ಹೇಳಿ ನಾನು ಮುಗಿಸ್ತೇನೆ. ಹಾಗಾದ್ರೆ ಪಾಸ್ಟರ್ ಇಷ್ಟು ಹೇಳ್ತಾರೆ, ಹಾಗಾದ್ರೆ ನಾನು ಪ್ರೇಯರ್ ಮಾಡಿದ್ರೆ ಏನಾಗ್ತದೆ ತಿಳ್ಕೊಡ್ರಿ. ಯಾವಾಗ ನೀನು ಪ್ರೇಯರ್ ಮಾಡ್ತೀಯ, ಫಸ್ಟ್ ಕೆಲಸ ಏನಾಗತ್ತೆ ಗೊತ್ತಾ? ಯಾಕೆ ನಾನು ಪ್ರಾರ್ಥಿಸ್ಬೇಕು ಗೊತ್ತಾ? ಫಸ್ಟ್ ಹೇಳ್ರಿ, ಪ್ರಾರ್ಥನೆ ದೇವರನ್ನ ಆಕರ್ಷಿಸ್ತದೆ. ಎಲ್ಲರೂ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ. ಹಂಗ ಹೇಳ್ಬೇಡ್ರಿ, ಹಿಂಗ ಹೇಳ್ರಿ. ನಿನ್ನ ಪ್ರಾರ್ಥನೆ ದೇವರನ್ನ ಆಕರ್ಷಿಸ್ತದೆ.
ಯಾಕೆಂದ್ರೆ ಕೀರ್ತನೆ 66ನೇ ಅಧ್ಯಾಯದಲ್ಲಿ 22ನೇ ವಚನ, 16ರಿಂದ 20 ಬಾಳಿದೆ, ಬಟ್ 22ನೇ ವಚನ ಓದ್ರಿ. 22ನೇ ವಚನ ಓದ್ರಿ. ಓದ್ರಿ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ, ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ದೇವರು ನನ್ನ ಮೊರೆಯನ್ನ ಏನ್ ಮಾಡಿದಾನಂತೆ? ಕೇಳುವುದಕ್ಕೂ ಲಕ್ಷಿಸುವುದಕ್ಕೂ ವ್ಯತ್ಯಾಸ ಇದೆ, ಗೊತ್ತಾ? ಕೇಳುವುದಂದ್ರೆ ಏನು? ನೀವು ಹೇಳ್ತಾ ಇದ್ದೀರಿ, ನಾನು ಕೇಳ್ತಾ ಇದ್ದೇನೆ. ಲಕ್ಷಿಸುವುದು ಅಂದ್ರೆ ಏನು? ಲಕ್ಷಿಸುವುದು ಅಂದ್ರೆ ಏನು? ಗಿವಿಂಗ್ ಮೋರ್ ಅಟೆನ್ಷನ್ ಅಂತ ಹೇಳ್ತಾರೆ. ಏನಂತಾರೆ? ಕೇರಿಂಗ್ ಅಂಡ್ ಲಿಸ್ನಿಂಗ್. ಲಿಸ್ನಿಂಗ್ ಅಂದ್ರೆ ಏನ್ ಗೊತ್ತಾ? ಗಿವಿಂಗ್ ಮೋರ್ ಅಟೆನ್ಷನ್. ಈಗ ನೋಡ್ರಿ, ಉದಾಹರಣೆ, ಇಷ್ಟು ಜನ ಎಲ್ಲ ಬಾಳ ಮಾತಾಡ್ತೀರಿ, ಆದ್ರೆ ಯಾರ್ದೊಬ್ಬರು ಮಾತು ನಾನು ಬಹಳ ಕೇಳಿಸ್ಕೊಳ್ಬೇಕಂದಾಗ ಅವ್ರ ಕಡೆ ಮಾತ್ರ ಏನ್ ಮಾಡ್ತೇನೆ? ಅಟೆನ್ಷನ್ ಕೊಡ್ತೇನೆ. ಸೇಮ್ ವೆನ್ ಯು ಪ್ರೇ ಇಟ್ ಅಟ್ರಾಕ್ಟ್ಸ್ ಗಾಡ್. ಅಂದ್ರೆ ದೇವರನ್ನ ನಿನ್ನ ಕಡೆಗೆ ಸೆಳಿತದದು. ಅದಕ್ಕೆ ದೇವರು ಗಮನಿಸ್ತಾನಂತೆ, ಲಕ್ಷ್ಯ ಕೊಡ್ತಾನಂತೆ. ಅಂದ್ರೆ ದೇವರು ಗಮನ ಎಲ್ಲೋ ಇರ್ತದೆ ಅಂತ ತಿಳ್ಕೊಳ್ರಿ. ಬಟ್ ಯಾವಾಗ ನಿನ್ ಮೊಣಕಾಲು ಉರ್ತೀಯ, ದೇವರ ಗಮನ ಎಲ್ಲ ಬಿಟ್ಟು ಎಲ್ಲ ಕಡೆ ಹೋಗುತ್ತೆ? ನಿನ್ ಕಡೆ ಹೋಗ್ತದೆ. ಎಂತ ಬ್ಲೆಸ್ಸಿಂಗ್ ಅಲ್ಲ? ಅರ್ಥ ಮಾಡ್ಕೊಡ್ರಿ. ಇಡೀ ಭಾರತ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ಇಡೀ ವಿಶ್ವದಲ್ಲಿ ಎಷ್ಟೋ ಕೋಟಿಗಟ್ಟಲೆ ಜನ ಇದ್ದಾರೆ, ಹೌದಾ? ಅದ್ರ ಒಳಗಡೆ 1 ಕೋಟಿ ಜನ ಕ್ರೈಸ್ತರು ಪ್ರೇಯರ್ ಮಾಡೋರು ಇದಾರೆ ಅಂತ ತಿಳ್ಕೊಡ್ರಿ. 1 ಕೋಟಿ ಜನ ಕ್ರೈಸ್ತರಿದ್ದಾರೆ. ದೇವ್ರು ಎಲ್ಲಾ ಕ್ರೈಸ್ತರು ನೋಡ್ತಿರ್ತಾರೆ. ಕ್ರೈಸ್ತ ಅಂದ್ರೆ ಯೇಸು ಸ್ವಾಮಿ ನಂಬುದವರು ಎಲ್ಲರನ್ನು ನೋಡ್ತಿರ್ತಾರೆ. ಆದ್ರೆ ಯಾವಾಗ ನೀನ್ ಪ್ರೇಯರ್ ಮಾಡ್ತೀಯ, ಎಲ್ಲರನ್ನ ನೋಡೋದ್ ಬಿಟ್ಟು ನಿನ್ ಕಡೆ ಗಮನ ಹೋಗ್ತದೆ. ದೇವ್ರು ಪ್ರಾರ್ಥನೆಗೆ ಅಂತ ಶಕ್ತಿ ಇದೆ. ಇಟ್ ಅಟ್ರಾಕ್ಟ್ಸ್. ಗಮನ ಸೆಳೀತದೆ. ಯಾರ್ದು? ದೇವರು. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಮಧ್ಯಾಹ್ನ 12 ಗಂಟೆ ಆಗಿರ್ತದೆ, ಹಸಿವಾಗ್ತದೆ. ಪಕ್ಕದ ಮನೆಗೆ ಯಾರೋ ಒಬ್ರು ಒಳ್ಳೆ ಫಿಶ್ ಫ್ರೈ ಮಾಡ್ತಿರ್ತಾರೆ, ಅಥವಾ ನಿನ್ ಪಕ್ಕದ ಮನೆ ಯಾರೋ ಒಂದು ಒಳ್ಳೆ ಮಟನ್ ಬಿರಿಯಾನಿ ಮಾಡ್ತಿರ್ತಾರೆ. ಆ ವಾಸನೆ ಬಂದಾಗ ಏನಾಗತ್ತೆ? ನಿನ್ ಗಮನ ನಿನ್ನ ಅಡಿಗೆ ಮನೆ ಬಿಡುತ್ತದೆ, ಸೀದಾ ಎಲ್ಲಿ ಹೋಗುತ್ತೆ ನಿನ್ ಗಮನ? ಆ ವಾಸನೆ ಕಡೆ ಹೋಗ್ತದೆ. ಕರೆಕ್ಟಾ? ಇದು ಗಮನ ಸೆಳೆಯುದು, ಹೌದಾ? ಸೇಮ್ ನೀನು ಪ್ರೇಯರ್ ಮಾಡುವಾಗ ನಿನ್ನ ಪ್ರಾರ್ಥನೆ ದೇವರಿಗೆ ಸುಗಂಧ ವಾಸನೆ ಆಗಿ ಹೋಗ್ತದೆ. ಅಂದ್ರೆ ದೇವರ ಗಮನ ನಿನ್ನ ಕಡೆಗೆ ಸೆಳೀತದೆ. ಇಟ್ ಅಟ್ರಾಕ್ಟ್ಸ್. ಅದಕ್ಕೆ ಬೈಬಲ್ ಹೇಳ್ತದೆ, ಪ್ರಾರ್ಥನೆ ಅಂದ್ರೆ ಧೂಪ, ಸುಗಂಧ ವಾಸನೆ. ಪ್ರೇಯರ್ ಇಟ್ ಅಟ್ರಾಕ್ಟ್ಸ್ ಗಾಡ್. ನೀನ್ ದೇವರ ಗಮನ ಸೆಳಿಬೇಕಾದ್ರೆ ಒಂದೇ ಮಾಡು, ಏನು? ಪ್ರಾರ್ಥನೆ ಮಾಡಿ. ತಿಳ್ಕೊಂಬಿಡಿ, ಯಾವಾಗೆಲ್ಲ ಮೊಣಕಾಲು ಊರಿದ್ಯಾ ಅವಾಗ ನಿನ್ ದೇವರ ಗಮನ ಸೆಳಿದೆ. ಯಾವಾಗೆಲ್ಲ ಪ್ರೇಯರ್ ಅಲ್ಲಿ ಕೂತ್ಕೊಂಡಿದ್ಯಾ, ದೇವರ ಗಮನ ಸೆಳಿದೆ. ಅರ್ಥ ಮಾಡ್ಕೊಡ್ರಿ. ಇಡೀ ವಿಶ್ವದಲ್ಲಿ ಎಷ್ಟೋ ಸಾವಿರಾರು ಜನ, 100 ಕೋಟಿ ಜನ ಇದ್ದಾರೆ. ಅವ್ರನ್ನೆಲ್ಲರನ್ನ ಬಿಟ್ಟು ದೇವರು ನಿನ್ನ ಕಡೆಗೆ ಲಕ್ಷ್ಯ ಕೊಡೋದು ಎಷ್ಟೊಂದು ಶ್ರೇಷ್ಠತೆ ಅಲ್ಲ? ಆ ಶ್ರೇಷ್ಠತೆ ಎಲ್ಲಿದೆ? ಪ್ರೇಯರ್ ಮಾಡುವಾಗ. ನೀನು ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡುವಾಗ ದೇವರು ನಿನ್ನ ಕಡೆ ಗಮನ ಬರುವುದಿಲ್ಲ. ಲೋಕದಲ್ಲಿ ಜೀವಿಸುವಾಗ ದೇವರ ಗಮನ ನಿನ್ನ ಕಡೆ ಬರುವುದಿಲ್ಲ. ಬಟ್ ವೆನ್ ಯು ಪ್ರೇ ಇಟ್ ಅಟ್ರಾಕ್ಟ್ಸ್ ಗಾಡ್. ದೇವರ ಗಮನ ಏನಾಗುತ್ತೆ? ನಿನ್ನ ಕಡೆ. ಸೆಕೆಂಡ್ ಏನಾಗತ್ತೆ? ಪ್ರಾರ್ಥನೆ ದೇವದೂತರನ್ನ ಚಲಿಸುವ ಹಾಗೆ ಮಾಡ್ತದೆ. ಹೇಳಿ ಪಕ್ಕದವರಿಗೆ. ನಿಮ್ಗೆ ಗೊತ್ತಾ, ದೇವದೂತರು ಆರಾಮ್ ಪರಲೋಕದಾಗ ಇರ್ತಾರೆ, ಅವ್ರವ್ರ ಕೆಲಸ ಮಾಡ್ತಾರೆ. ಬಟ್ ಯಾವಾಗ ನೀನ್ ಪ್ರೇಯರ್ ಮಾಡ್ತೀಯಾ, ದೇವದೂತರು ಕೂಡ ಸುಮ್ನೆ ಕೂತ್ಕೊಳ್ಳಲ್ಲ. ಏನೋ ಪ್ರೇಯರ್ ರಿಕ್ವೆಸ್ಟ್ ಬಂತು, ನಡಿ ಹೋಗೋಣ. ನೀನ್ ಪ್ರಾರ್ಥನೆ ಮಾಡುವಾಗಲೇ ಇಮ್ಮಿಡಿಯೇಟ್ ಆಗಿ ಚಲಿಸೋನು ಗ್ಯಾಬ್ರಿಯಲ್ ದೂತ. ಯಾಕೆ ಗೊತ್ತಾ? ಅವನ ಕೆಲಸನೇ ಸಂದೇಶಗಳನ್ನ ರವಾನೆ ಮಾಡೋದು. ನೀನ್ ಮೊಣಕಾಲು ಊರುವಾಗಲೇ ಗ್ಯಾಬ್ರಿಯಲ್ ಅನ್ನ ಇಮ್ಮಿಡಿಯೇಟ್ ಆಗಿ ಸಿಂಹಾಸನದಿಂದ ಎದ್ದು ಬಿಡ್ತಾನೆ. ಎದ್ದು ಏನ್ ಮಾಡ್ತಾನೆ? ಸೀದಾ ಪ್ರಾರ್ಥನೆ ಯಾರು ಮಾಡ್ತಿರ್ತಾರೆ ಅವ್ರ ಬಳಿಗೆ ಹೋಗ್ತಾನೆ. ಹೋಗಿ ಏನ್ ಮಾಡ್ತಾನೆ? ನೀನ್ ಪ್ರಾರ್ಥನೆ ಮಾಡೋದು ಎಲ್ಲ ಪಾಯಿಂಟ್ಸ್ ಗಳನ್ನ ತಗೊಂಡು ಮತ್ತೆ ಸೀದಾ ದೇವ್ರ ಕಡೆ ಹೋಗ್ತಾನೆ. ಅರ್ಥ ಮಾಡ್ಕೊಡ್ರಿ. ಡ್ಯಾನಿಯಲ್ ಪ್ರಾರ್ಥನೆ ಮಾಡುವಾಗ ಬೈಬಲ್ ಹೇಳ್ತದೆ, 9ನೇ ನೀವು ಓದ್ರಿ, ಆಂಜಲ್ ಕೇಮ್ ಅಂಡ್ ಇನ್ಸ್ಟ್ರಕ್ಟೆಡ್ ಟು ಡ್ಯಾನಿಯಲ್. ಅವನು ದಾನಿಯೇಲನಿಗೆ ದೇವದೂತ ಬಂದು ಹೇಳ್ತಾನೆ, ಗ್ಯಾಬ್ರಿಯಲ, ನೀನ್ ಪ್ರೇಯರ್ ಮಾಡುವಾಗಲೇ ನಿನ್ ರಿಕ್ವೆಸ್ಟ್ ನಾನು ತಗೊಂಡೋದೆ, ಉತ್ತರ ತಗೊಂಡ್ ಬಂದೆ. ಆದ್ರೆ ಮಧ್ಯದಲ್ಲಿ ಸೈತಾನ್ ನನ್ನನ್ನು ಬಿಡ್ಲಿಲ್ಲ. ಸೈತಾನ್ ನನ್ನ ಬಿಡ್ಲಾ ಇರೋದಕ್ಕೆ ಮತ್ತೆ ಮಿಕಾಯಲ್ ಬರ್ಬೇಕಾಯ್ತು. ಮಿಕಾಯಲನ ಕೆಲಸ ಏನು? ಯುದ್ಧ ಮಾಡೋದು. ಸೊ ನನ್ನನ್ನು ಬಂದು
ನನಗೆ ಅಡ್ಡಿಯಾದಂತ ಸೈತಾನನ ಜೊತೆಗೆ ಹೋರಾಡಿ ಅವನನ್ನು ಸೋಲಿಸಿದ ಮೇಲೆ ನಾನು ಮತ್ತೆ ಬಂದೆ. ಅರ್ಥ ಮಾಡ್ಕೊಡ್ರಿ. ಹಾಗಾದ್ರೆ ಪ್ರೇಯರು ಬರೇ ಗ್ಯಾಬ್ರಿಯಲ್ನಲ್ಲ, ಆ ಪ್ರೇಯರ್ಗೆ ತಡೆ ಮಾಡುವ ಮಿಕಾಯಲ್ ಸಹ ಚಲಿಸ್ತದ. ಆ ಮಿಕಾಯಲ್ ಬರ್ಲಿಕ್ಕೆ ಕಾರಣ ಏನು? ಹ್ಯಾಂಡಲ್ ಮಾಡಿದ ಪ್ರಾರ್ಥನೆ. ಗ್ಯಾಬ್ರಿಯಲ್ ಬರ್ಲಿಕ್ಕೆ ಕಾರಣ ಏನು? ಅವನು ಮಾಡಿದ ಪ್ರಾರ್ಥನೆ. ಹಾಗಾದ್ರೆ ನೀನು ಪ್ರಾರ್ಥನೆ ಮಾಡಿದ್ರೆ ಏನಾಗತ್ತೆ ಹೇಳ್ರಿ? ಏನಾಗತ್ತೆ? ನೀನು ಪ್ರಾರ್ಥನೆ ಮಾಡುವಾಗ ಏನಾಗತ್ತೆ? ದೇವರ ಗಮನ ಸೆಕೆಂಡ್ ಏನಾಗತ್ತೆ? ಗ್ಯಾಬ್ರಿಯಲ್ ನಿನಗಾಗಿ ಎದ್ದೇಳ್ತಾನೆ, ಮಿಕಾಯಲ್ ನಿನಗಾಗಿ ಎದ್ದೇಳ್ತಾನೆ. ಯಾವಾಗ ನೀನ್ ಪ್ರೇಯರ್ ಮಾಡು. ಜನರಿಗೆ ಗೊತ್ತೇ ಇಲ್ರಿ ಪ್ರಾರ್ಥನೆ ಇರುವ ಶಕ್ತಿ, ಪವರೇ ಗೊತ್ತಿಲ್ಲ ಪ್ರೇಯರ್. ಅದಕ್ಕಾಗಿ ಪ್ರೇಯರ್ ಮಾಡಕ್ಕೆ ಮನಸ್ಸು ಬರುದಿಲ್ಲ. ಅಲ್ಲೋ, ಪರಲೋಕದಲ್ಲಿರುವ ಜನರು ನಿನಗಾಗಿ ದೇವದೂತರು ಎದ್ದೇಳ್ತಾ ಇದ್ದಾರೆ. ಪರಲೋಕದಲ್ಲಿರುವ ದೇವರ ಗಮನ ಸೆಳಿತಾ ಇದೆಯಾ? ಪ್ರೇಯರ್ ಮಾಡೋದಿಲ್ಲ. ಇದೆಲ್ಲ ಸೈತಾನ್ ಗೊತ್ತಿದೆ. ನಿಮಗ್ ಗೊತ್ತಿಲ್ಲ, ನಿಮಗ್ ಗೊತ್ತಾಗದಂಗೆ ಮಾಡ್ತಾ ಇದ್ದಾನೆ. ಇದೆಲ್ಲ ಸೈತಾನಿಗೆ ಗೊತ್ತಿದೆ. ಅದಕ್ಕಾಗಿ ನಿಮ್ಗೆಲ್ಲದಕ್ಕೂ ಬಿಡ್ತಾನೆ, ಮುಂದೆ ಹೋಗ್ರಿ, ಮುಂದೆ ಹೋಗ್ರಿ, ಮುಂದೆ ಹೋಗ್ರಿ. ಆದ್ರೆ ಪ್ರಾರ್ಥನೆ ಮಾಡಕ್ಕೆ ಮಾತ್ರ ಬಿಡು. ಅರ್ಥ ಆಗ್ತದ ಹೇಳಿದ್ದು? ಲಾಸ್ಟ್ ನಾನು ಹೇಳಿ ಮುಗಿಸ್ತೇನೆ. ಸಾರಿ, ಲಾಸ್ಟ್ ಯಾವುದು? ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ. ಪ್ರಾರ್ಥನೆ ಏನ್ ಮಾಡ್ತದಂತೆ? ಏನ್ ಮಾಡ್ತದೆ? ಜಯವನ್ನ ತಗೊಂಡ್ ಬರ್ತದೆ. ಪಕ್ಕದವರಿಗೆ ಹೇಳಿ, ಪ್ರಾರ್ಥನೆ ಜಯವನ್ನ ತೆಗೆದುಕೊಂಡು ಬರ್ತದೆ. ಸಿ, ಅಮಾಲೇಕರು ಇಸ್ರಾಯೇಲಿಗೆ ವಿರೋಧವಾಗಿ ಬಂದ್ರು, ಭಯಂಕರವಾಗಿ ಯುದ್ಧ ಮಾಡಕ್ ಬಂದ್ರು. ಯೋಶುವ ಹೌದಾ? ಎದಕ್ಕೆ? ಅವ್ರ ಜೊತೆಗೆ ಯುದ್ಧ ಮಾಡೋದಕ್ಕೆ. ಬಟ್ ಯೋಶುವ ಎಷ್ಟೇ ಫೈಟ್ ಮಾಡಿದ್ರು ಯುದ್ಧ ಗೆಲ್ಲಕ್ ಆಗುದಿಲ್ಲ. ಅದಕ್ಕಾಗಿ ಮೋಶೆ ಹೇಳ್ತಾನೆ, ನಾನು ಪ್ರೇಯರ್ ಮಾಡ್ತೇನೆ, ನೀನ್ ಯುದ್ಧ ಮಾಡು. ಹಲೋ ಹೇಳ್ರಿ, ಮೋಶೆ ಏನ್ ಹೇಳ್ದ? ನಿಮ್ಗೆ ಗೊತ್ತಾ, ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬ ಮೋಶೆ, ಒಬ್ಬ ಯೋಶುವ ಇರ್ಲೇಬೇಕು. ಮೋಶೆ ಇಲ್ಲದ ಕುಟುಂಬ ಜಯ ಸಿಗುವುದಿಲ್ಲ. ಯೋಶುವನಿಲ್ಲದ ಕುಟುಂಬದಲ್ಲಿಯೂ ಜಯ ಸಿಗುವುದಿಲ್ಲ. ಯೋಶುವ ಅಂದ್ರೆ ಯಾರು? ಹೋರಾಡೋನು, ಯುದ್ಧ ಮಾಡೋನು, ಹೊರಗಡೆ ಹೋಗಿ ಕೆಲಸಗಳನ್ನ ಮಾಡೋನು. ಅವ್ರ ಹಿಂದೆ ಒಬ್ರು ಮೋಶೆ ಇರ್ಬೇಕು. ಯಾರು? ಅವರಿಗಾಗಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಯಾವಾಗೆಲ್ಲ ಮೋಶೆ ಕರಗಳು ಪ್ರಾರ್ಥನೆಗೆ ಮೇಲೆತ್ತುತ್ತಾ ಇದ್ರು, ಅವಾಗೆಲ್ಲ ಯೋಶುವನಿಗೆ ಏನಾಗ್ತಿತ್ತು? ಜಯ ಸಿಗ್ತಾ ಇತ್ತು. ಯಾವಾಗ ಮೋಶೆ ಕೈ ಕೆಳಗಡೆ ಬರ್ತಿತ್ತೋ ಆಗ ಮೋಶೆಗೆ ಇದ್ ಅರ್ಥ ಏನು? ನಿನ್ ಲೈಫ್ ಅಲ್ಲಿ ಪ್ರೇಯರ್ ಇದ್ರೆ ಜಯ ನಿಗೆ ಬರ್ತದೆ. ವೆನ್ ಯು ಪ್ರೇ, ವಿಕ್ಟರಿ ವಿಲ್ ಬಿ ವಿತ್ ಯು. ಬಟ್ ವೆನ್ ಯು ಡೋಂಟ್ ಪ್ರೇ, ನೀನ್ ಯಾವಾಗ ಪ್ರಾರ್ಥನೆ ಮಾಡುದಿಲ್ಲ, ಆಟೋಮೆಟಿಕ್ ಆಗಿ ಸೋಲು ನಿನ್ನ ಮನೆ ಬಾಗಿಲಲ್ಲಿ, ನಿನ್ ಮಕ್ಕಳ ಲೈಫಲ್ಲಿ ಸೋಲು, ನಿನ್ನ ಕುಟುಂಬದಲ್ಲಿ ಸೋಲು, ನಿನ್ ಜೀವಿತದಲ್ಲಿ ಸೋಲು. ಏನ್ ಕೈ ಹಾಕಿರೋ ಕೆಲಸ ಫೇಲ್, ಎಲ್ಲಿ ಹೋದ್ರು ಫೇಲ್. ಬರೇ ಸಾಲ ಜಾಸ್ತಿ ಆಗ್ತಾ ಇದೆ, ಸಾಲ ಕಡಿಮೆನೇ ಆಗ್ತಾ ಇಲ್ಲ. ಇದೇನು? ಇದೆಲ್ಲ ಸೋಲು. ಯಾಕೆ ಉನ್ನತಿನೇ ಇಲ್ಲ? ಸೋಲು. ಕಾರಣ ಪ್ರೇಯರ್ಲೆಸ್ನೆಸ್, ಪ್ರಾರ್ಥನೆ ಇಲ್ಲದ ಜೀವ. ಅರ್ಥ ಆಯ್ತು ನಾನು ಹೇಳಿದ್ದೀನಿ? ಇವತ್ತಿಂದ ದಯಮಾಡಿ ಹೇಳ್ತೇನೆ, ಪ್ರಾರ್ಥನೆ ಬಗ್ಗೆ ದೇವ್ರು ಮಾತಾಡಿದಾರ ನಿಮ್ ಜೊತೆ? ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದಂತ ದೇವ್ರು ಮಾತಾಡಿದಾರ? ದಯಮಾಡಿ ಪ್ರೇಯರ್ ವಿಷಯದಲ್ಲಿ ಸೀರಿಯಸ್ ಆಗಿ, ಪ್ರೇಯರ್ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿ. ಅದನ್ನೇ ನಾವು ಪ್ರಾರಂಭಿಸಿದ್ವಿ ಕೋಲಸ್ಯದಲ್ಲಿ. ಏನು 4:2 ಏನು ಓದಿದ್ವಿ? ತಪ್ಪದೆ ಪ್ರಾರ್ಥನೆ ಮಾಡಿ, ಎವ್ರಿ ಡೇ ವಿತೌಟ್ ಮಿಸ್ ಪ್ರಾರ್ಥನೆ ಮಾಡಿ. ಯಾವಾಗ ನೀನ್ ಪ್ರಾರ್ಥಿಸ್ತೀಯೋ ಆಗ ಮಾತ್ರ ನಿನ್ ಜೀವಿತದಲ್ಲಿ ಸಫಲತೆ, ಸಕ್ಸಸ್ ಸಿಗ್ತದೆ. ಓಕೆ, ನಾನು ಶುಕ್ರವಾರ ಹೇಳ್ತಾ ಇದ್ದೆ, ಪ್ರಾರ್ಥನೆ ವಿಧೇಯತೆಯು ಕೂಡ ನಮ್ಮ ಲೈಫ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಸೊ ದೇವರಿಗೆ ಪ್ರೇಯರ್ ಮಾಡಂದಾಗ ಅದಕ್ಕೆ ವಿಧೇಯರಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸಿ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಿ. ನಾವೆಲ್ಲ